ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತೀ ಯಾ ವಿದ್ಯಾ ಶಿವಕೇಶವಾದಿಜನನೀ ಯಾ ವೈ ಜಗನ್ಮೋಹಿನಿ ಯಾ ಬ್ರಹ್ಮಾದಿಪಿಪೀಲಿಕಾಂತಜಗದಾನಂದೈಕಸಂದಾಯಿನಿ ಯಾ ಪಂಚಪ್ರಣವದ್ವಿರೇಫಜನನೀ ಯಾ ಚಿತ್ಕಲಾ ಮಾಲಿನೀ ಸಾಪಾಯಾತ್ ಫಲದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಪಿ ಅತಸ್ತ್ವಾಮಾರಾಧ್ಯಾಂ ಹರಿಹರವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯಃ ಪ್ರಭವತಿ ಚತುರ್ಭಿಃ ಶ್ರೀಕಂಠೈಃ ಶಿವಯುವತಿಭಿಃ ಪಂಚಭಿರಪಿ ಪ್ರಭಿನ್ನಾಭಿಃ ಶಂಭೋಃ ನವಭಿರಪಿ ಮೂಲಪ್ರಕೃತಿಭಿಃ ಚತುಶ್ಚತ್ವಾರಿಂಶತ್ ವಸುದಲಕಲಾಶ್ರತ್ರಿವಲಯತ್ರಿರೇಖಾಭಿಃ ಸಾರ್ಧಂ ತವ ಶರಣಕೋಣಾಃ ಪರಿಣತಾಃ. ಸೌಂದರ್ಯಲಹರಿಯ ನನ್ನ ಬಂಧುಗಳೇ ಮತ್ತು ಹಿರಿಯರೇ, ನಿನ್ನೆ ದಿವಸ 9 ಮತ್ತು ಈ 10ನೆಯ ಶ್ಲೋಕಗಳ ಅರ್ಥವನ್ನು ನಾವು ಯಥಾಮತಿ ಅನುಸಂಧಾನ ಮಾಡಿದ್ದೇವೆ. ಅದರ ಏನು ಒಟ್ಟು ಸಾರ ಅಂದರೆ, ಸಾಮಾನ್ಯವಾಗಿ ಅಂಡೇತು ಯೇ ಪ್ರಪಂಚಾಸ್ಯು ಪಿಂಡೇ ತೇ ಚ ಪ್ರತಿಷ್ಠಿತಾಃ. ಬಾಹ್ಯ ಪ್ರಪಂಚದಲ್ಲಿ ಹೊರಗಡೆಗೆ ಏನು ಇವೆಯೋ ಅವೆಲ್ಲವೂ ಸಹ ಈ ದೇಹದಲ್ಲಿ ಇವೆ. ಅಂದರೆ ಈ ಜಗತ್ತು ಒಂದು ದೊಡ್ಡ ಶರೀರ, ಇದು ಒಂದು ಸೂಕ್ಷ್ಮ ಶರೀರ, ಅಥವಾ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಚಿಕ್ಕ ಶರೀರ. ಹಾಗೆ ಹೇಳಿದ್ರಿಂದಲೇ ಅಲ್ಲಿ ಏನೆಲ್ಲ ಇವೆಯೋ ಅವೆಲ್ಲವೂ ಸಹ ಇಲ್ಲೂ ಸಹ ಇವೆ. ಹಾಗಾಗಿ ಈ ಎರಡನ್ನೂ ಸಹ ನಿಯಂತ್ರಿಸುವಂಥ ಶಕ್ತಿ ಒಂದೇ ಅಂತಾದ ಮೇಲೆ ಈ ಪ್ರಪಂಚದ ಆಗುಹೋಗುಗಳು, ಸ್ಥೂಲ ಪ್ರಪಂಚದ ಏರಿಳಿತಗಳು ನಮ್ಮ ಮೇಲೆ ಯಾಕೆ ಸವಾರಿಯನ್ನು ಮಾಡ್ತವೆ, ಇದನ್ನು ಎದುರಿಸುವುದು ಹೇಗೆ? ಅದನ್ನು ಚಿಕ್ಕದಾಗಿ ಮಾಡಲಿಕ್ಕಾಗೋದಿಲ್ಲ, ಮಿಗಿಲಾಗಿ ಇದನ್ನು ಹಿಗ್ಗಿಸಿಕೊಳ್ಳಬೇಕು. ಅದೇನೇ ಈ ತಂತ್ರಶಾಸ್ತ್ರದ ಹಿನ್ನೆಲೆ ಎನ್ನುವಂತಹ ಮಾತನ್ನು ನಾನು ಹೇಳಿದ್ದೆ. ಅದರ ಜೊತೆಗೆ ಈ 9ನೆಯ ಶ್ಲೋಕದಲ್ಲಿ ಮಹೀಂ ಮೂಲಾಧಾರೆ ಎನ್ನುವಂಥ ಶ್ಲೋಕದಲ್ಲಿ ಷಟ್ಚಕ್ರಗಳಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ನಾನು ಹೇಳಿದ್ದೆ. ಇದನ್ನೆಲ್ಲ ನಾವು ಎಷ್ಟು ಮನನ ಮಾಡಿದರೂ ಸಹ ಸಾಲದು. ಹಾಗಾಗಿ ಒಂದು ಸಲ ಅದರ ಸಾರವನ್ನು ಸ್ಮರಣೆಗೆ ತಂದುಬಿಡ್ತೇನೆ. ಸಾಧಕನಾದವನು ಪದ್ಮಾಸನಾರೂಢನಾಗಿ ತನ್ನ ಕಾಲ ಹಿಮ್ಮಡಿಯಿಂದಾಗಿ ಗುದದ್ವಾರ ಮತ್ತು ಲಿಂಗಮೂಲದಲ್ಲಿರುವಂತಹ ಆ ಮೂಲಾಧಾರವನ್ನು ಒತ್ತಿ ಹಿಡಿದು ಕುಂಭಕ ಪ್ರಾಣಾಯಾಮವನ್ನು ಮಾಡ್ತಾ ಹೋದಾಗೆ ಆ ಪ್ರಾಣಾಯಾಮದಿಂದ ಒಳಗಡೆಗೆ ಗಾಳಿಯ ಒಂದು ಪೂರಣೆಯಿಂದಾಗಿ ಸ್ವಾಧಿಷ್ಠಾನ ಚಕ್ರದಲ್ಲಿರುವಂತಹ ಅಗ್ನಿತತ್ವ ಜಾಗೃತಗೊಂಡು ಅದು ಪ್ರಜ್ವಲಿಸೋದಕ್ಕೆ ಪ್ರಾರಂಭ ಆದಾಗ ಈ ಗಾಳಿ ಮತ್ತು ಬೆಂಕಿಯ ಇದೆರಡರ ಸಂಮರ್ದನ ಸ್ಥಿತಿಯಿಂದಾಗಿ ಅಲ್ಲೇ ಕೆಳಕ್ಕೆ 3 ರೀತಿಯ ಸುತ್ತಿನ ಆಕಾರದಲ್ಲಿ ಸುಪ್ತವಾಗಿರುವಂಥ ಕುಂಡಲಿನಿ ಎನ್ನುವಂಥ ಶಕ್ತಿ ಅದು ಜಾಗೃತವಾಗುತ್ತೆ. ಜಾಗೃತವಾಗಿ ಅದು ಹಾವು ಹೆಡೆಯನ್ನು ಬಿಚ್ಚಿ ಮೇಲಕ್ಕೆ ಏಳುವ ಹಾಗೆ
ನಿಧಾನಕ್ಕೆ ಆ ಸುಷುಮ್ನಾ ನಾಡಿಯ ಮೂಲಕ ಬರುತ್ತೆ. ಸ್ವಾಧಿಷ್ಠಾನ ಚಕ್ರವನ್ನು, ಅದಾದಮೇಲೆ ಮಣಿಪೂರ ಚಕ್ರವನ್ನು, ಮತ್ತು ಅದಾದಮೇಲೆ ಅನಾಹತವನ್ನು, ಅದಾದಮೇಲೆ ವಿಶುದ್ಧಿಯನ್ನು ಮತ್ತು ಆಜ್ಞಾಚಕ್ರವನ್ನು ಭೇದಿಸಿಕೊಂಡು, ಅಂದರೆ ಇಲ್ಲೆಲ್ಲ ಕಮಲದ ಆಕಾರದಲ್ಲಿರುವಂಥ ಈ ಚಕ್ರಗಳನ್ನೆಲ್ಲ ಸ್ಪರ್ಶ ಮಾಡ್ತಾ ಮಾಡ್ತಾ ಈ ಎಲ್ಲ ಚಕ್ರಗಳಲ್ಲೂ ಒಂದೊಂದು ತತ್ವವನ್ನು ನಾವು ನೋಡಿದ್ದೇವೆ. ಪೃಥ್ವಿ ತತ್ವ, ಅಗ್ನಿತತ್ವ, ಮತ್ತು ಜಲತತ್ವ, ಮರುತ್ತತ್ವ, ವಾಯು ಅಂದರೆ ಮರುತ್ತತ್ವ, ಮತ್ತು ಆಕಾಶ ಮತ್ತು ಮನಸ್ತತ್ವ. ಇವೆಲ್ಲವನ್ನೂ ಭೇದಿಸಿಕೊಂಡು ಸಹಸ್ರದಳ ಕಮಲ, ಅದಕ್ಕೆ ಸೋಮಮಂಡಲ ಅಂತಲೂ ಹೆಸರು, ಸದಾಶಿವ ಅಂತಲೂ ಕರೀತಾರೆ. ಅಲ್ಲಿ ಬಂದು ಆ ಸಹಸ್ರದಳ ಮಧ್ಯದಲ್ಲಿರುವಂತಹ ಕಮಲವನ್ನು, ಅದರ ಆ ಹೂವಿನ ಮಧ್ಯೆಯಲ್ಲಿರುವಂಥ ಮಕರಂದ ಸ್ಥಾನೀಯವಂಥ ಗಂಟನ್ನು ತನ್ನ ನಾಲಿಗೆಯಿಂದ ಸ್ಪರ್ಶ ಮಾಡುತ್ತೆ. ಸ್ಪರ್ಶ ಮಾಡಿದಾಗ ಅದರಿಂದ ಅಮೃತ ವರ್ಷಣ ಆಗುತ್ತೆ. ಆ ಅಮೃತ ವರ್ಷಣ ಈ ಕುಂಡಲಿನಿ ಶಕ್ತಿ ಯಾವ ನಾಳಗಳ ಮೂಲಕ ಮೇಲಕ್ಕೆ ಬಂತೋ ಅದೇ ನಾಳಗಳ ಮೂಲಕ ಈ 6 ಚಕ್ರಗಳನ್ನು ಸ್ಪರ್ಶ ಮಾಡ್ತಾ ಮಾಡ್ತಾ ಕೆಳಗೆ ಬರ್ತಾ ಇರುತ್ತೆ. ಇಂಥ ಸ್ಥಿತಿಗೆ ಮೋಕ್ಷ ಸ್ಥಿತಿ, ಅದು ಆನಂದ ಅನ್ನು ಪಡೆಯುವಂಥ, ಅದಕ್ಕಿಂತ ಮಿಗಿಲಾದಂಥ ಆನಂದ ಇನ್ನೊಂದು ಇಲ್ಲ. ಇಂತಹ ಯೋಗಿ ಅವನು ಜೀವನ್ನೇವ ಭವತಿ ಅಂತ ಶಬ್ದ ಯೋಗಶಾಸ್ತ್ರದ ಪ್ರಕಾರ. ಮತ್ತೆ ಯಾವಾಗ ಆ ಸಹಸ್ರದಳ ಮಧ್ಯೆಯಲ್ಲಿರುವಂತಹ ಮೊಗ್ಗಿನ ಸ್ಥಾನದಲ್ಲಿರುವಂತಹ ಬಿಂದುವನ್ನು ಬಿಟ್ಟು ಕುಂಡಲಿನಿ ಮತ್ತೆ ಪುನಃ ಹಾಗೇ ಕೆಳಕ್ಕೆ ಬರ್ತಾ ಇರುತ್ತೆ. ಸ್ವಪಿಷಿ ಕುಲಕುಂಡೆ ಕುಹರಿಣಿ, ಅಲ್ಲಿ ಬಂದು ಮೊದಲ ಹಾಗೇ ಟೆಕ್ಕೆ ಹಾಕ್ಕೊಂಡು ಅದು ಸುಪ್ತವಾಗಿ ನಿದ್ರಿಸತ್ತೆ. ಮಹೀಮೂಲಾಧಾರೆ ಎನ್ನುವಂಥ ಚಕ್ರದಲ್ಲಿ ಆ ಕುಂಡಲಿನಿ ಶಕ್ತಿಯ ಆರೋಹಣ ಕ್ರಮವನ್ನು ಹೇಳಿ, ಅದಾದ ಮೇಲೆ ಸುಧಾಧಾರಾ ಸಾರೈ ಚರಣ ಯುಗಲಾಂತರ ಯುಗಲಿತೈ ಎನ್ನುವಂಥ ಶ್ಲೋಕದಿಂದ ಅದರ ಅವರೋಹಣ ಕ್ರಮವನ್ನು ಭಗವತ್ಪಾದರು ಹೇಳಿದ್ದನ್ನು ನಾವು ನೋಡಿದ್ದೇವೆ. ಅಷ್ಟಾದ ಮೇಲೆ 11ನೆಯ ಶ್ಲೋಕಕ್ಕೆ ನಾವು ಬಂದಿದ್ದೇವೆ. ಶ್ರೀಚಕ್ರವನ್ನು ಕುರಿತು ಮತ್ತು ಇದರ ಮಧ್ಯೆಯಲ್ಲಿ ಹೇಳಿದ್ದೇನೆ, ಒಂದೊಂದು ಆ ಚಕ್ರಕ್ಕೂ ಸಹ ಅದರ ದಳಗಳೇನು, ಅಲ್ಲ ಅಭಿಮಾನಿ ದೇವತೆಗಳೇನು, ಯಾಕೆ ಅವುಗಳಿಗೆ ಆ ಹೆಸರು ಬಂತು, ಇದೆಲ್ಲವನ್ನು ಸಹ ಈಗ ಹೇಳಿದ್ದು ಕೇವಲ ಪುನಃಸ್ಮರಣೆ ಅಷ್ಟೇ ಹೀಗೆ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಆಮೇಲೆ ನೇರವಾಗಿ ಶ್ರೀಚಕ್ರವನ್ನು ಕುರಿತು ಭಗವತ್ಪಾದರು ಹೇಳ್ತಾರೆ. ಚತುರ್ಭಿ ಶ್ರೀಕಂಠೈ ಎನ್ನುವಂತಹ ಶ್ಲೋಕದಲ್ಲಿ ಇದರ ಪ್ರತಿಪದಾರ್ಥವನ್ನು ನಿನ್ನೆ ದಿವಸ ನಾವು ನೋಡಿ ಆಗಿದೆ. ಶ್ರೀಕಂಠ ಅನ್ನೋದಕ್ಕೆ ಅರ್ಥ ಶ್ರೀಹಿ ಅಂದರೆ ವಿಷ ಅಂತರ್ಥ. ಅದನ್ನು ಕಂಠದಲ್ಲಿ ಧರಿಸಿದವನಾದ್ದರಿಂದ ಶ್ರೀಕಂಠ ಅಂತ ಹೆಸರು. ಅಷ್ಟು ಆದ ಮೇಲೆ ಶ್ರೀಚಕ್ರದಲ್ಲಿ ಏನೇನಿವೆ ಹಾಗಿದ್ರೆ ಅಂದರೆ ಚತುರ್ಭಿ ಶ್ರೀಕಂಠೈ, 4 ಶಿವಚಕ್ರಗಳು. ಅಂದರೆ ಶ್ರೀಚಕ್ರದ ಮಧ್ಯದಲ್ಲಿ ನೀವು ನೋಡ್ತಾ ಹೋದರೆ ಬಿಂದುವಿನ ಮೇಲಕ್ಕೆ ಊರ್ಧ್ವಮುಖವಾದಂಥ 4 ಕೋಣಗಳು ಕಾಣ್ತವೆ. ಆ 4 ಕೋಣಗಳಿಗೆ ಶಿವಚಕ್ರ ಅಂತ ಹೆಸರು. ಸಾಮಾನ್ಯವಾಗಿ ಇಲ್ಲಿ ಈ ತ್ರಿಕೋಣಗಳನ್ನು ಚಕ್ರಗಳ ಎನ್ನುವಂಥ ಪದಗಳಿಂದ ಬಳಸ್ತಾರೆ. ಹಾಗಾಗಿ ಅದಕ್ಕೆ ಹೆಸರು ಶಿವಚಕ್ರಗಳು. ಅಂದರೆ 4 ಕೋಣಗಳಿವೆ, ತ್ರಿಕೋಣಗಳು, 4 ತ್ರಿಕೋಣಗಳಿವೆ, ಅವುಗಳಿಗೆ ಶಿವಚಕ್ರ ಅಂತ ಹೆಸರು. ಹಾಗೆ ಬಿಂದುವಿನ ಕೆಳಕ್ಕೆ ಅಧೋಮುಖವಾಗಿ 5 ತ್ರಿಕೋಣಗಳು ಕಾಣ್ತವೆ, ಇವುಗಳಿಗೆ ಶಕ್ತಿಚಕ್ರ ಅಂತ ಹೆಸರು. ಹಾಗೇನೇ ಮುಂದಿನ ಶಬ್ದ ಏನುಂಟು ಕೇಳಿದರೆ, ಶಿವ ಯುವತಿಭಿ ಪಂಚಭಿರಿಪಿ ಆಯಿತು, ಪ್ರಭಿನ್ನಾಭಿಶಂಭೋ ನವಭಿರಪಿ ಮೂಲ ಪ್ರಕೃತಿಭಿ ಅಂತ. ಈ ನವಭಿರಪಿ ಮೂಲ ಪ್ರಕೃತಿಭಿ ಅಂದರೆ 9 ಮೂಲ ಪ್ರಕೃತಿಭಿ ಅಂದರೆ ಮೂಲಭೂತವಾದಂತಹ ವಿಭಾಗ ಅಂತ ಸ್ಥೂಲವಾಗಿ ಹೇಳ್ಬೋದು. ಅದಕ್ಕೆ ಬೇರೆ ಶಬ್ದ ಉಂಟು. ಪ್ರಕೃತಿ ಅನ್ನೋದಕ್ಕೆ ಅರ್ಥ ಯೋನಿ ಅಂತ ಅರ್ಥ. ಯೋನಿ ಅಂದರೆ ಕಾರಣ ಅಂತ ಅರ್ಥ. ಆ ಶ್ರೀಚಕ್ರದಲ್ಲಿ ನಾವು ಪ್ರಧಾನವಾಗಿ 9 ವಿಭಾಗವನ್ನು ಮಾಡಿಕೊಂಡು ಬರಬಹುದು. ಹೇಗೆ ಅಂದರೆ ಹೀಗೂ ಮೇಲಿನ 4 ಕೆಳಗಿನ 5 ಇಟ್ಕೊಂಡು ನವಭಿಹಿ ಅಂತಲೂ ಹೇಳ್ಬೋದು, ಇದೊಂದು ಅರ್ಥ. ಅದಕ್ಕಿಂತ ಹೆಚ್ಚಾಗಿ ಬಿಂದುವಿನ ಪಕ್ಕದಲ್ಲಿ ಒಂದು
ತ್ರಿಕೋಣ ಉಂಟು ನೋಡಿ. ಆ ತ್ರಿಕೋಣ ಒಂದು, ಅದರ ಹೊರವಲಯದಲ್ಲಿ ಮತ್ತೆ ಏನಿದೆ ಕೇಳಿದರೆ ಅಷ್ಟತ್ರಿಕೋಣಗಳಿವೆ, 8 ತ್ರಿಕೋಣಗಳಿವೆ, ಎರಡಾಯಿತು. ಅದರ ಹೊರಗೆ ಮತ್ತೆ 10 ತ್ರಿಕೋಣಗಳಂತೆ 2 ಸುತ್ತುಗಳಿವೆ, 4 ಆಯಿತು. ಮತ್ತೆ ಅದರ ಹೊರಭಾಗದಲ್ಲಿ 14 ತ್ರಿಕೋಣಗಳಿದ್ದು 1 ಸುತ್ತು ಉಂಟು, 5 ಆಯಿತು. ಮತ್ತು ಅದರ ಹೊರಗೆ 8 ದಳಗಳು ಇರುವಂಥ 1 ವೃತ್ತ ಉಂಟು, 6 ಆಯಿತು. ಅದರ ಹೊರಭಾಗದಲ್ಲಿ ಮತ್ತೆ ಪುನಃ 16 ದಳಗಳುಳ್ಳಂತಹ ಇನ್ನೊಂದು ವೃತ್ತ ಉಂಟು, ಆ ವೃತ್ತದಲ್ಲಿ 16 ದಳಗಳಿವೆ, 7 ಆಯಿತು. ಅದಾದಮೇಲೆ ಅದರ ಹೊರಗಡೆಗೆ 3 ವೃತ್ತಗಳಿವೆ, 8 ಆಯಿತು. ಅದಾದಮೇಲೆ ಚೌಕಾಕಾರದ 4 ಬಾಗಿಲುಗಳನ್ನು ಒಳಗೊಂಡಂತಹ ಮತ್ತೆ 3 ರೇಖೆಗಳಿವೆ. ಅಲ್ಲಿಗೆ ಎಷ್ಟಾಯಿತು? 9 ಆಯಿತು ವಿಭಾಗ. ಈ ವಿಭಾಗವನ್ನೇ ನವಭಿಹಿ ಮೂಲ ಪ್ರಕೃತಿಭಿಹಿ ಅಂತ ಕರೀತಾರೆ. ಮತ್ತೆ ಚತುಶ್ಚತ್ವಾರಿಂಶತ್, ಚತುಶ್ಚತ್ವಾರಿಂಶತ್ ಅಂದರೆ 44 ಅಂತ. 44 ಹೇಗೆ ಅಂದರೆ ನೋಡಿ, ಲೆಕ್ಕ ಹಾಕಿ. ಬಿಂದುವಿನ ಹೊರಗಡೆ ಇರುವಂತಹ ಕೋಣ ತ್ರಿಕೋಣ 1, ಮತ್ತು ಅದರ ಹೊರವಲಯದಲ್ಲಿ 8 ಕೋಣಗಳಿರುವಂಥವು, ತ್ರಿಕೋಣಕ್ಕೆ ತಾಗಿಯೇ ಸುತ್ತಲೂ 8 ಕೋಣಗಳಿವೆ, ಎಷ್ಟಾಯಿತು? 9 ಆಯಿತು. ಅದರ ಹೊರವಲಯದಲ್ಲಿ 10 ದಳಗಳುಳ್ಳಂಥ 2 ಸುತ್ತುಗಳು, ಇದಕ್ಕೆ ಮೊದಲನೇ 10ರ ಸುತ್ತಿಗೆ ಅಂತರ್ದಶಾರ ಅಂತ ಕರೀತಾರೆ, ಎರಡನೆಯ 10ರ ಸುತ್ತಿಗೆ ಬಹಿರ್ದಶಾರ ಅಂತ ಕರೀತಾರೆ. ಎಷ್ಟಾಯಿತು ಅಲ್ಲಿಗೆ? 29 ಆಯಿತು. ಅದರ ಹೊರಗೆ ಮತ್ತೆ 14 ದಳಗಳುಳ್ಳಂಥ ಇನ್ನೊಂದು ತ್ರಿಕೋಣದ ಸಾಲು ಉಂಟು. 29 14 43 ಆಯಿತು. ಬಿಂದುವನ್ನು ಸೇರಿಸ್ಕೊಂಡ್ರೆ 44. ಚತುಶ್ಚತ್ವಾರಿಂಶತ್ ವಸುದಲ ಕಲಾಶ್ರತ್ರಿವಲಯ ತ್ರಿರೇಖಾಭಿಸ್ಸಾರ್ಧಂ ತವ ಶರಣಕೋಣಾಃ ಪರಿಣತಾಃ. ಚತುಶ್ಚತ್ವಾರಿಂಶತ್ ಅಂತ ಹೇಳುವಾಗ ನಾವು ಎಲ್ಲಿದ್ದೇವೆ? ಆ ತ್ರಿಕೋಣಗಳಲ್ಲಿಯೇ ಇದ್ದೇವೆ. ಅದಕ್ಕೂ ಮತ್ತು ಮುಂದಿನದೇನು ಕೇಳಿದರೆ ವಸು ಚತುಶ್ಚತ್ವಾರಿಂಶತ್, ಅಲ್ಲಿ 44 ಕೋಣಗಳಾದವು. ವಸು ಅಂದರೆ 8 ನೋಡಿ, ಹೊರಗಿನ ವೃತ್ತದಲ್ಲಿ 8 ದಳಗಳಿವೆ. ವಸು ಅಂದರೆ ಅಷ್ಟವಸುಗಳು, 8 ದಳಗಳು. ಅದಾದಮೇಲೆ ವಸುದಲ ಕಲಾ, ಕಲಾ ಅಂದರೆ 16 ಅಂತ ಅರ್ಥ. ಚಂದ್ರನಲ್ಲಿ ಎಷ್ಟು ಕಲೆಗಳಿವೆ? 16 ಕಲೆಗಳು. ಶುಕ್ಲ ಪಕ್ಷದಲ್ಲಿ ಒಂದೊಂದೇ ಕಲೆ ವೃದ್ಧಿ ಆಗ್ತಾ 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 ಹೋಗುತ್ತೆ. ಹುಣ್ಣಿಮೆ ದಿವಸ 16 ಕಲೆಗಳಿಂದ ತುಂಬಿರ್ತಾನೆ. ಇಲ್ಲಿ ಎಷ್ಟು ಕಲೆಗಳಿವೆ? 16 ಕಲೆಗಳಿವೆ. ಹಾಗಾಗಿ ಆ 16 ಕಲೆಗಳಿಂದ ಕೂಡಿದಂಥ ದಿನ ಈ ಯಂತ್ರಸ್ಥಿತಗಳಾದಂಥ ದೇವಿಯ ಆರಾಧನೆಗೆ ಶ್ರೇಷ್ಠ ಅಂತ ನಿನ್ನೆ ದಿವಸ ನಾನು ಹೇಳಿದ್ದೆ. ಮತ್ತೆ ಕೃಷ್ಣ ಪಕ್ಷದಿಂದ ಹೀಗೆ ಒಂದೊಂದೇ ಕಲೆ ಏನಾಗುತ್ತೆ ಕೇಳಿದ್ರೆ ಕಡಿಮೆ ಆಗ್ತಾ ಬರುತ್ತೆ. 15 ದಿನಗಳಲ್ಲಿ 15 ಕಲೆಗಳು ಸಹ ಕ್ಷೀಣವಾಗಿಬಿಡುತ್ತವೆ. ಅಮಾವಾಸ್ಯೆ ದಿವಸ ಕೇವಲ 1 ಕಲೆ ಮಾತ್ರ ಶಿಷ್ಟವಾಗಿ ಇರುತ್ತೆ. ಮತ್ತೆ ಹೀಗೆ ವೃದ್ಧಿ ಆಗ್ತಾ ಹೋಗುತ್ತೆ ಶುಕ್ಲ ಪಕ್ಷದಿಂದ. ಹೀಗೆ ವಸು 8 ದಲ ಕಲಾಶ್ರ ಅಂದರೆ 16 ದಳಗಳು. ಮತ್ತು ಮುಂದಿನ ಶಬ್ದ ಏನುಂಟು? ತ್ರಿವಲಯ ತ್ರಿರೇಖಾಭಿ, ತ್ರಿವಲಯ ವೃತ್ತಗಳು, 3 ವೃತ್ತಗಳು. ಮತ್ತು ತ್ರಿರೇಖಾಭಿಸ್ಸಾರ್ಧಂ, ಆ ಭೂಪುರ ಅಂತ ಕರೀತಾರೆ. ಅದಕ್ಕೆ 4 ದ್ವಾರಗಳು ಉಳ್ಳಂತಹ ಚಚ್ಚೌಕಾಕಾರದ ಉಂಟಲ್ಲ, ಅದಕ್ಕೆ ಭೂಪುರ ಅಂತ ಕರೀತಾರೆ. ತ್ರಿರೇಖಾಭಿಸ್ಸಾರ್ಧಂ. ಹೀಗೆ ತವ ಶರಣ ಕೋಣ ಪರಿಣತಾಃ. ಇದು ಒಟ್ಟು ಶ್ರೀಚಕ್ರದ ಸ್ವರೂಪವನ್ನು
ಪರಿಚಯಿಸಿಕೊಡುವಂತಹ ಶ್ಲೋಕ. ನಾನು ಮೊನ್ನೆ ದಿವಸ ಹೇಳಿದೆ, ಶ್ರೀಚಕ್ರಕ್ಕೆ ಶ್ರೀವಿದ್ಯಾ ಅಥವಾ ಶ್ರೀವಿದ್ಯಾನಗರ ಅಥವಾ ಶ್ರೀನಗರ ಅಂತೆಲ್ಲ ಕರೀತಾರೆ ಅಂತ. ಇದಕ್ಕೆ ಇನ್ನೂ ಒಂದು ಹೆಸರು ಉಂಟು, ವಿಯಚ್ಚಕ್ರ ಅಂತ ಕರೀತಾರೆ. ವಿಯತ್ ಅಂದರೆ ಆಕಾಶ ಅಂತ ಅರ್ಥ. ಅಂದರೆ ಇದರ ಹೆಸರು ಆಕಾಶಚಕ್ರ ಅಂತ. ಯಾವ ಆಕಾಶ? ಈ ತಂತ್ರಶಾಸ್ತ್ರದಲ್ಲಿ ತುಂಬ ಉಪಭೇದಗಳಿವೆ. ಅದರೊಳಗೆ ಪ್ರಧಾನವಾಗಿ 2 ಭೇದಗಳು. ಮುಖ್ಯರಾದವರು ಸಮಯಮತಾನುಗಳು, ಅಂದರೆ ಸಮಯಾನುಯಾಯಿಗಳು. ಇನ್ನೊಂದು ಗುಂಪು ಕೌಲಿಗಳು ಅಂತ. ಅಂದರೆ ಈ ಸಮಯ ಮತದಲ್ಲಿರುವವರು ಇವರು ನಿನ್ನೆ ದಿವಸ ನಾನು ಹೇಳಿದೆ, ಈ ದೇಹವೇ ಒಂದು ಶ್ರೀಚಕ್ರ ಅಂತ. ಹಾಗಾಗಿ ಆಕಾಶದಲ್ಲಿ ಪೂಜೆ ಮಾಡ್ತಾರೆ ಅಂದರೆ ಇವರು ಬಾಹ್ಯವಾದ ಪೂಜೆಯಲ್ಲಿ ನಿರತರಾಗುವವರಲ್ಲ. ಇವರು ಅಂತರ್ಮುಖವಾದಂಥ ಪೂಜೆಯಲ್ಲಿ ಇಲ್ಲಿ ತಾಯಿಯನ್ನು ಆರಾಧನೆ ಮಾಡ್ತಾರೆ. ಇವರನ್ನು ಸಮಯಿಗಳು ಅಂತ ಕರೀತಾರೆ. ಭಗವತ್ಪಾದರು ಈ ಮತವನ್ನು ಆಶ್ರಯಿಸಿಕೊಂಡೇ ಸೌಂದರ್ಯ ಲಹರಿಯಲ್ಲಿ ಸಮಯ ಮತಕ್ಕೆ ತಕ್ಕ ಹಾಗೆ ತಂತ್ರಶಾಸ್ತ್ರವನ್ನು ಪ್ರತಿಪಾದನೆ ಮಾಡಿಕೊಂಡು ಹೋಗಿದ್ದಾರೆ. ಇನ್ನು ಆ ಕೌಲರು ಅಂತ ಕರೆಸಿಕೊಂಡವರು, ಅವರು ಬಾಹ್ಯ ಆಕಾಶದಲ್ಲಿ ಪೂಜೆಯನ್ನು ಮಾಡುವವರು. ಬಾಹ್ಯ ಆಕಾಶದಲ್ಲಿ ಅಂದರೆ ಎಲ್ಲವೂ ಬಾಹ್ಯ ಅವರಿದ್ದು. ಶ್ರೀಚಕ್ರವನ್ನು ಪಟವಾಗಿಯೋ ಅಥವಾ ಬಂಗಾರದಿಂದಲೋ ಅಥವಾ ಮತ್ತೆ ಪುನಃ ಬೆಳ್ಳಿಯಲ್ಲೋ ಅಥವಾ ಇನ್ಯಾವುದೋ ಧಾತುಗಳಿಂದಲೋ ಪಂಚಲೋಹಗಳಿಂದಲೋ ಅಥವಾ ಶಿಲೆಯಿಂದಲೋ ರಚನೆ ಮಾಡಿ ಅದನ್ನು ಬಾಹ್ಯ ಆಕಾಶದಲ್ಲಿ ಇಟ್ಟು ಪೂಜೆ ಮಾಡುವುದು. ಇದು ಕೌಲಮತಕ್ಕೆ ಸಂಬಂಧಪಟ್ಟಂತಹ ಆರಾಧನೆಯ ಕ್ರಮ. ಭಗವತ್ಪಾದರಿಗೆ ಅಪೇಕ್ಷಿತವಾದದ್ದು ಸಮಯ ಮತಕ್ಕೆ ಸಂಬಂಧಪಟ್ಟಿದ್ದು. ಸಮಯ ಅಂದರೆ ಸಾಮಾನ್ಯ ಅರ್ಥ, ಈಗ ಸಮಯ ಎಷ್ಟ್ರಿ ಅಂತ ನಾವು ಕೇಳ್ತೇವೆ, ಕಾಲ ಅಂತ. ಅದು ಹೌದು, ಅಲ್ಲ ಅಂತಲ್ಲ. ಆದರೆ ಇಲ್ಲಿ ಬರುವಂತಹದ್ದು ಸಮಯ, ಆಕಾರ ಅಂತ ಸ್ತ್ರೀಲಿಂಗ. ಸಮ ಅಂದರೆ ಏನು? ನಾವೆಲ್ಲರನ್ನು ಸಮವಾಗಿ ನೋಡಬೇಕು. ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಹಾಗಂದ್ರೆ ಏನು? ಎಲ್ಲರನ್ನೂ ಸಹ ಸಮನಾಗಿ ನೋಡಬೇಕು ಅಂತ. ಸಾಧ್ಯ ಉಂಟಾ ಇದು? ತಾಯಿಗೆ 4 ಜನ ಮಕ್ಕಳಿದ್ದರೆ ಆ ಕೊನೆಯವನಿಗೆ 1 ವರ್ಷದ ಮಗುವಿಗೆ ಎಷ್ಟು ಊಟ ಬಡಿಸ್ತಾಳೋ ಅಷ್ಟೇ ಊಟವನ್ನು 25 ವರ್ಷದ ಮಗನಿಗೂ ಸಹ ಬಡಿಸ್ಬೇಕು. ಇದು ನಾವಿವತ್ತು ಸಮಾನತೆ ಅಂತ ಹೆಸರಿನಲ್ಲಿ ಹೊಡೆದಾಡ್ಕೊಳ್ತಾ ಇರುವಂಥ ಅರ್ಥದ ವಿವರಣೆ. ಇದು ಸಾಧ್ಯ ಉಂಟಾ? ಇದು ಸಮಾನತೆಯ? ಅಥವಾ ಆ ದೊಡ್ಡವನಿಗೆ ಎಷ್ಟು ಬಡಿಸ್ತಾಳೋ ಚಿಕ್ಕವನಿಗೂ ಅಷ್ಟೇ ಬಡಿಸ್ಬೇಕು? ಇದಾಗತ್ತಾ? ಇದು ಇಲ್ಲ. ಹಾಗಿದ್ರೆ ಯಾವುದು ಸಮಾನತೆ? ಅವರವರಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಕೊಡುವುದೇ ಸಮಾನತೆ. ಬುದ್ಧಿವಂತ ವಿದ್ಯಾರ್ಥಿಗೆ ಅವನ ತಲೆಗೆ ಎಷ್ಟು ಬೇಕೋ ಅಷ್ಟು ಹೇಳುವುದು ಸಮಾನತೆ. ದಡ್ಡನಿಗೆ ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳುವುದು ಅವನ ಮಟ್ಟಕ್ಕೆ ಸಮಾನತೆ. ಆದರೆ ನಮಗಿದು ಅಪ್ರಿಯವಾಗಿಬಿಡ್ತದೆ. ಹಾಗಾಗಿ ನಾವೆಲ್ಲರನ್ನು ಸಮಾನರಾಗಿ ಮಾಡಬೇಕು ಅಂಥೇಳಿ ಶಾಲೆಯಲ್ಲಿ ಯೂನಿಫಾರ್ಮ್ ಹಾಕಿಬಿಡ್ತೇವೆ. ನೋಡೋದಕ್ಕೆಲ್ಲ ಸಮಾನರು. ಒಂದು ಸಂಸ್ಥೆಯವರಾದರೂ ಸಹ ಒಳಗಡೆ ಬುದ್ಧಿಯನ್ನು ಸಮಾನನ್ನಾಗಿ ಮಾಡಿದ್ದಿದ್ರೆ ಅಲ್ಲಿಲ್ಲ ಯೂನಿಫಾರ್ಮಿಟಿ. ಇದು ಲೌಕಿಕವಾದಂತಹ ಸಮಾನತೆ. ಹಾಗಿದ್ರೆ ಗೀತಾಚಾರ್ಯ ಹೇಳ್ತಾನೆ, ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಎಲ್ಲರಲ್ಲೂ ಅವ್ರು ನೋಡುವಂತಹದ್ದು ಏನು ಕೇಳಿದರೆ ಸಮವನ್ನು ನೋಡ್ತಾರೆ. ಯಾವುದು ಸಮ? ಅಲ್ಲೇ ಮುಂದಿನ ಶ್ಲೋಕ ನೋಡಿ, ಸಮಂ ಬ್ರಹ್ಮ. ಅಲ್ಲಿಲ್ಲ ಭಗವದ್ಗೀತೆಯಲ್ಲಿ. ಸಮಂ ಬ್ರಹ್ಮ ಅಂದರೆ ಜ್ಞಾನಿಗಳಿಗೆ ಪ್ರತಿಯೊಂದು ವಸ್ತುವಿನಲ್ಲೂ ಸಹ ಕಾಣುವುದೇನು ಕೇಳಿದರೆ ಈ ಜಡವಾದ ಸ್ಥೂಲವಾದ ಶರೀರ ಅಲ್ಲ, ಈ ಜಡವಾದದ್ದು ಸಹ ಚೇಷ್ಟೆ ಮಾಡುತ್ತೆ. ಅಂದರೆ ಇದರ ಒಳಗಡೆ ಇರುವಂತಹ ಚೈತನ್ಯ ವಸ್ತು ಮಾತ್ರ ಗೋಚರಿಸುತ್ತೆ. ಹಾಗಾಗಿ ಸಮ ಅಂದರೆ ಏನು? ಬ್ರಹ್ಮ. ಆ ಸಮಂ ಬ್ರಹ್ಮ ಯಾತಿ ಇತಿ ಸಮಯ. ಪರಬ್ರಹ್ಮ ವಸ್ತುವನ್ನು ಬಿಟ್ಟಿರದೇ ಇರುವಂತಹ ಶಕ್ತಿ ಆದದ್ರಿಂದ ತಾಯಿಗೆ ಏನಂತ ಹೆಸರು? ಸಮಯ. ಹಾಗಾಗಿ ಸಮಯ ಮತ ಅಂದರೆ ಏನು ಅಂದರೆ ಈ ಅರ್ಥದ ಹಿನ್ನೆಲೆಯಲ್ಲಿ ಸಮಯ ಅಂದರೆ ಆ ತಾಯಿ,
ರಾಜರಾಜೇಶ್ವರಿ, ದೇವಿ, ಚಿಚ್ಚಕ್ತಿ, ತ್ರಿಪುರ ಸುಂದರಿ, ಲಲಿತಾ ಪರಮೇಶ್ವರಿ, ಯಾವ ಶಬ್ದದಿಂದ ಆದರೂ ಕರೀರಿ. ಹೀಗೆ ಅವರು ಬಾಹ್ಯ ಪೂಜೆಯಲ್ಲಿ ನಿರತರಾಗ್ತಾರೆ ಕೌಲರು. ಸಮಯಿಗಳು ಅಂತರಂಗ ಪೂಜೆಯಲ್ಲಿ ನಿರತರಾಗ್ತಾರೆ. ಇಷ್ಟು ಈ ಶ್ಲೋಕದ ಹಿನ್ನೆಲೆಯ ಅರ್ಥ. ಮತ್ತೆ ಇಲ್ಲಿ ನಾವು ಇನ್ನೊಂದನ್ನು ಗ್ರಹಿಸಬೇಕು. ಏನನ್ನ ಅಂದರೆ, ನವಭಿ ಮೂಲ ಪ್ರಕೃತಿಭಿ ಅಂದರೆ ಈ ಮೂಲ ಪ್ರಕೃತಿಗಳು ಅಂತ ನಾನು ಏನು ಹೇಳಿದೆ, ತ್ರಿಕೋಣದಿಂದ ವಿಭಾಗ ಮಾಡಿಕೊಂಡು ಹೀಗೆ ಇದರೊಳಗೆ ಮತ್ತೆ ಪುನಃ ಹೀಗೆ ಹೊರಮುಖವಾಗಿ ಬರ್ತಾ ಇದ್ದಾಗೂ ಸಹ, ನಾನು ಮೊದಲು ಹೇಳಿದೆ ಮೇಲಿನ 4 ತ್ರಿಕೋಣಗಳಿಗೆ ಶಿವಚಕ್ರ ಅಥವಾ ಶಿವ ತ್ರಿಕೋಣ, ಕೆಳಗಿನ 5 ತ್ರಿಕೋಣಗಳಿಗೆ ಶಕ್ತಿ ಚಕ್ರ ಅಂತ ಹೇಳಿದೆ. ಹೀಗೂ ಸಹ ಬರ್ಬೋದು, ಹೊರಮುಖವಾಗಿಯೂ ಸಹ ಬರ್ಬೋದು. ಹಾಗೆ ಬಂದರೆ ಏನಾಗುತ್ತೆ ಅಂದರೆ, ಯಾವ್ಯಾವುದು ಅಂದರೆ ತ್ರಿಕೋಣ ಪಟ ಇದ್ದರೆ ನೋಡಿ ಗೊತ್ತಾಗತ್ತೆ, ಮತ್ತು ಅಷ್ಟಕೋಣ, ಅದಾದಮೇಲೆ ದಶಾರ ಯುಗ್ಮ 4 ಸುತ್ತಾಯಿತು ಇಲ್ಲಿಗೆ, ಮತ್ತು 14 ಕೋಣಗಳು. ಇವಿಷ್ಟನ್ನು ಶಕ್ತಿ ಚಕ್ರಗಳು ಅಂತ ಕರೀತಾರೆ. ಮತ್ತೆ ಮೊದಲು ಕೇವಲ ಮೇಲೆ ಕೆಳಗೆ ನೋಡಿದೆ ಹೇಳಿದೆ, ಈಗ ಅಂದರೆ ಈ ಶಕ್ತಿ ಕೇವಲ ಮೇಲ್ಮುಖ ಮತ್ತು ಅಧೋಮುಖವಾಗಿ ಅಷ್ಟೇ ವ್ಯಾಪಿಸಿರುವುದಲ್ಲ, ಹೀಗೂ ಸಹ ಅಡ್ಡವಾಗಿಯೂ ಸಹ ವ್ಯಾಪಿಸಿದೆ. ಯಾವುದು ಮೇಲು ಕೆಳಗೂ ಎಡಕ್ಕೂ ಬಲಕ್ಕೂ ವ್ಯಾಪಿಸಿದೋ ಅದು ಸರ್ವವ್ಯಾಪಿ. ಹಾಗಾಗಿ ಪ್ರಪಂಚ ಏನು ಹೇಳ್ದಂಗಾಯ್ತು ಕೇಳಿದರೆ ಶಿವಶಕ್ತಿಮಯವಾದದ್ದು, ಅಂದರೆ ಬ್ರಹ್ಮವಸ್ತುವಿಗಿಂತ ಭಿನ್ನ ಅಲ್ಲ, ಅದರಲ್ಲಿ ಇದು ತೋರತ್ತೆ ಅಂತ ಏನು ವೇದಾಂತಿಗಳು ಹೇಳ್ತಾರೋ ಅದೇ ವಿಷಯಕ್ಕೆ ಮತ್ತೆ ಪುನಃ ನಾವು ಬಂದು ಮುಟ್ತಾ ಇದ್ದೇವೆ. ಆಯಿತು, ಇದು ಶಕ್ತಿ ಚಕ್ರ ಆಯಿತು. ಶಕ್ತಿ ಚಕ್ರ ಇವೆಷ್ಟು 5. ಹಾಗಿದ್ದರೆ ಇಲ್ಲಿ ಶಿವಚಕ್ರಗಳು ಯಾವ್ಯಾವುದು ಅಂದರೆ, ಮತ್ತೆ ಅಷ್ಟದಳ, ಅದಾದಮೇಲೆ ಷೋಡಶದಳ, ಆ ವೃತ್ತತ್ರಯ, ಅದಕ್ಕೆ ಏನಂತ ಕರೀತಾರೆ ಅಂದರೆ ಮೇಖಲಾತ್ರಯ ಅಂತ ಕರೀತಾರೆ. ಅದಾದಮೇಲೆ ಭೂಪುರ, ಈ 4 ಶಿವಚಕ್ರಗಳು. ಮತ್ತು ಪುನಃ ಎಷ್ಟಾಯಿತು? ಅದಕ್ಕೆ ಅರ್ಥ ನವಭಿ ಮೂಲ ಪ್ರಕೃತಿಭಿ ಅಂತ ಅರ್ಥ. ಇಷ್ಟು ಹಿನ್ನೆಲೆಯಲ್ಲಿ ಅಂದರೆ ಆ ಮಧ್ಯದ ಬಿಂದು ಶಿವಶಿವೆಯರ ಒಂದು ಏಕೀಭವಿಸಿದಂತಹದ್ದು. ಅಂದರೆ ಶಿವನನ್ನು ಬಿಟ್ಟು ಶಿವೇ ಇಲ್ಲ, ಶಿವೆಯನ್ನು ಬಿಟ್ಟು ಶಿವನಿಲ್ಲ, ಪರಬ್ರಹ್ಮ ವಸ್ತುವನ್ನು ಬಿಟ್ಟು ಅವನ ಶಕ್ತಿ ಇಲ್ಲ, ಆ ಶಕ್ತಿ ಇಲ್ಲದೆ ಅದು ಪ್ರಕಟ ಆಗುವುದಿಲ್ಲ. ಪೀಠಿಕೆಯಲ್ಲಿ ಏನು ಹೇಳಿದ್ದೆ ನಾನು, ಅದೇ ಅರ್ಥವನ್ನು ಇಟ್ಕೊಂಡ. ಹೀಗೆ ತ್ರಿರೇಖಾಭಿಸ್ಸಾರ್ಧಂ ತವ ಶರಣಕೋಣ ಪರಿಣತಾಃ. ಇಷ್ಟು ಹಿನ್ನೆಲೆಯಲ್ಲಿ ಇಲ್ಲಿ ಶ್ರೀಚಕ್ರ ಅಂದರೆ ಈ ಶರೀರದ ಪ್ರತಿನಿಧಿ ಅಂತಲೂ ನಾನು ಹೇಳಿದೆ, ಮತ್ತು ಅದು ಬ್ರಹ್ಮಾಂಡದ ಪ್ರತಿನಿಧಿ ಅಂತಲೂ ನಾನು ಹೇಳಿದೆ. ಏನು ಹೀಗಂದರೆ ಈ ಶಕ್ತಿ ಸ್ತ್ರೀ ಮತ್ತು ಪುಮಾನ್ ಅಂಶಗಳಿಂದ ಕೂಡಿದೆ ಅಂತ ಆದಮೇಲೆ ಈ ದೇಹದಲ್ಲೂ ಸಹ ಶ್ರೀಚಕ್ರವೇ ಅಂತ ಆದಮೇಲೆ ಇಲ್ಲಿ ಯಾವ್ಯಾವುದು ಸ್ತ್ರೀಗೆ ಸಂಬಂಧಪಟ್ಟ ಅಂಶ, ಯಾವ್ಯಾವುದು ಪುರುಷನಿಗೆ ಸಂಬಂಧಪಟ್ಟ ಅಂಶ ಅನ್ನೋದನ್ನು ತಂತ್ರಶಾಸ್ತ್ರ ಹೇಳುತ್ತೆ. ಚರ್ಮ, ರಕ್ತ, ಮಾಂಸ, ಮೇಧಸ್ಸು ಮತ್ತು ಅಸ್ಥಿ ಇವಿಷ್ಟು ಶಕ್ತಿ ಚಕ್ರಕ್ಕೆ ಸಂಬಂಧಪಟ್ಟವುಗಳು. ಅಂದರೆ ಸ್ತ್ರೀ ಮೂಲಕವಾದವುಗಳು, ಶಕ್ತಿ ಮೂಲಕವಾದವುಗಳು. ಮತ್ತು ಮಜ್ಜ, ಶುಕ್ಲ, ಪ್ರಾಣ, ಜೀವ ಈ 4 ಅವು ಶಿವಚಕ್ರ ಮೂಲವಾದವುಗಳು. ಅಲ್ಲಿಗೆ ಮತ್ಪುನಃ ನವಭಿ ಮೂಲ ಪ್ರಕೃತಿಭಿ ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ನಾವು ಈ ಶ್ಲೋಕವನ್ನು ನೋಡಿದ್ದಾಯಿತು ಅಂತ ಭಾವಿಸೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಬೇರೆ ಬೇರೆ ತಂತ್ರಶಾಸ್ತ್ರದಲ್ಲಿ ಭಗವತ್ಪಾದರು ಇಲ್ಲಿ ಏನು ಹೇಳಿದ್ದಾರೋ ಅದನ್ನು ಪ್ರತಿಪಾದನೆ ಮಾಡುವಂಥ ಶ್ಲೋಕಗಳು ನಮಗೆ ಸಿಗ್ತವೆ. ಮಧ್ಯೆಯಲ್ಲಿ ಒಂದು ವಿಷಯ ನಿನ್ನೆನೇ ಹೇಳಿದರು ಮಾನ್ಯ ರಾಮು ಅವರು, ನನ್ನ ಮರಗುಳಿತನದಿಂದಾಗಿ ನಾನು ಮರೆತಿದ್ದೇನೆ. ವೇದಾಂತ ಭಾರತಿಯಿಂದ
ಸೌಂದರ್ಯಲಹರಿ ಪುಸ್ತಕ ಪ್ರತಿಪದಾರ್ಥ ಮತ್ತು ತಾತ್ಪರ್ಯವನ್ನು ಒಳಗೊಂಡಿದ್ದು ಇವತ್ತು ಮತ್ತೆ ಪುನಃ ಬಂದಿದೆಯಂತೆ. ಹಾಗೆ ಕ್ಯಾಸೆಟ್ಟೂ ಸಹ ಬಂದಿದೆಯಂತೆ. ಇಷ್ಟಪಡುವವರು ಪಡೆದುಕೊಳ್ಳಬಹುದು ಎಂಬುದಾಗಿ ಅವರ ಮಾತನ್ನು ನಿಮ್ಮ ಮುಂದೆ ನನ್ನ ಬಾಯಿ ಮೂಲಕ ತಿಳಿಸ್ತಾ ಇದ್ದೇನೆ. ಅಲ್ಲಿ ಇನ್ನೊಂದು ಶ್ಲೋಕವನ್ನು ಸಹ ಉದ್ಧರಿಸಿದೆ. ಈ ಶ್ಲೋಕ ಕಷ್ಟ ಅಂತ ಅನಿಸಿದವರಿಗೆ, ಅದು ಕಷ್ಟ ಆಗಬಾರ್ದು ಅಂತಲೇ ಪ್ರತಿಪದವನ್ನು ಕೊಟ್ಟಿದ್ದು, ಅದೂ ಕಷ್ಟ ಅಂತಾದರೆ ಮತ್ತೆ ಪುನಃ ತಾತ್ಪರ್ಯ ನೋಡಬಹುದು ಅಂತ. ಅದೂ ಕಷ್ಟ ಅಂತಾದರೆ ಮತ್ತೆ ಪುನಃ ಮುಂದೆ ಇನ್ನೊಂದು ಶ್ಲೋಕವನ್ನು ಕೊಟ್ಟಿದೆ ನೋಡಿ. ಬಿಂದು ತ್ರಿಕೋಣ ವಸುಕೋಣ ದಶಾರಯುಗ್ಮ ಮನ್ವಶ್ರ ನಾಗದಲ ಸಂಯುತ ಷೋಡಶಾರಂ ವೃತ್ಯತ್ರಿಭೂಪುರಯುತಂ ಪರಿತಶ್ಚತುರ್ದ್ವಾಹ ಶ್ರೀಚಕ್ರಮೇತದುದಿತಂ ಪರದೇವತಾಯಾಃ. ಇದು ಈ ಶ್ಲೋಕದ ತದ್ವತ್ತಾದ ಅರ್ಥವನ್ನು ಹೇಳುವ ಶ್ಲೋಕ. ಆದರೂ ಒಂದು ಸಲ ಹೇಳಿಬಿಡ್ತೇನೆ. ಬಿಂದು ನೋಡಿದ್ದೇವೆ ನಾವು ಎಲ್ಲಿದೆ ಅಂತ. ತ್ರಿಕೋಣ ನೋಡಿದ್ದೇವೆ. ವಸುಕೋಣ ಅಂದರೆ ಅಷ್ಟ ದಳ ಕೋಣಗಳಿರುವಂಥವು. ದಶಾರಯುಗ್ಮ ಆ 10 ಕೋಣಗಳ 2 ಸಾಲುಗಳು. ಮತ್ತು ಮನ್ವಶ್ರ ಅಂದರೆ 14 ದಳಗಳಿರುವಂಥದ್ದು. ಅದಾದ ಮೇಲೆ ಷೋಡಶಾರಂ, ಮತ್ತು ನಾಗದಲ ಅಂತ ಶಬ್ದ ಉಂಟು. ನಾಗ ಅಂದರೆ 8 ಅಂತ ಅರ್ಥ. ಯಾಕೆ? ಅಷ್ಟ ದಿಗ್ಗಜಗಳು. ನಾಗ ಅಂದರೆ ಆನೆ. ಎಷ್ಟು ಆನೆಗಳು ಅಂತ ಕೇಳಿದರೆ 8, ಒಂದೊಂದು ದಿಕ್ಕಿಗೆ ಒಂದೊಂದು ಆನೆ ಅಂತ. ಹಾಗಾಗಿ ಅಷ್ಟ ದಿಗ್ಗಜಗಳು. ಆ ನಾಗ ಎನ್ನುವಂಥ ಶಬ್ದ ಅದು ಸಂಖ್ಯೆಯನ್ನು ಹೇಳುತ್ತೆ, 8 ಎನ್ನುವಂಥ ಸಂಖ್ಯೆಯನ್ನು. ನಾಗದಲ ಷೋಡಶಾರಂ, ಮತ್ತು 16 ದಳಗಳು. ಮತ್ತು ಅದರ ಹೊರಗಡೆಗೆ ವೃತ್ರತ್ರಿಭೂಪುರಯುತಂ 3 ಮೇಖಲೆಗಳು, ಮತ್ತು ಪರಿತಶ್ಚತುರ್ದ್ವಾಹ, ಮತ್ತೆ ಪುನಃ 3 ಆ 4 ಚತುರ್ದ್ವಾರಗಳನ್ನೊಳಗೊಂಡಂಥ 3 ರೇಖೆಗಳು ಅಂದರೆ ಭೂಪುರ. ಅಲ್ಲಿಗೆ ಶ್ರೀಚಕ್ರಮೇತದುದಿತಂ ಪರದೇವತಾಯಾಃ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕವನ್ನು ನಾವು ನೋಡಿದ್ವಿ. ಇದನ್ನು ಮತ್ತೆ ಇದರೊಳಗೆ ಇನ್ನೂ ಒಂದು ಮಾತನ್ನು ನಾವು ನೆನಪಿಡಬೇಕು. ಸಾಮಾನ್ಯವಾಗಿ ಶ್ರೀಚಕ್ರದಲ್ಲಿ 28 ಮರ್ಮಸ್ಥಾನಗಳು ಇವೆ, 24 ಸಂಧಿಸ್ಥಾನಗಳು ಇವೆ. ಎಲ್ಲಿ 3 ರೇಖೆಗಳು ಸೇರ್ತವೋ ಅದನ್ನು ಮರ್ಮಸ್ಥಾನ ಅಂತ ಕರೀತಾರೆ. ಎಲ್ಲಿ 2 ರೇಖೆಗಳು ಸಂಧಿಸ್ತವೋ ಅದನ್ನು ಸಂಧಿಸ್ಥಾನ ಅಂತ ಕರೀತಾರೆ. ನೀವು ಅದನ್ನು ಊಹಿಸಿಕೊಳ್ಳಬಹುದು. ಇಷ್ಟಾದ ಮೇಲೆ ಇದನ್ನು ತಂತ್ರಶಾಸ್ತ್ರ ಹೇಳಿತು, ಭಗವತ್ಪಾದರು ಹೇಳಿದರು. ಇದಕ್ಕೆ ಏನು ಹಿನ್ನೆಲೆ ಅಂದರೆ ಇದಕ್ಕೆ ವೇದವೇ ಹಿನ್ನೆಲೆ. ವೇದವಾಣಿ ಇಲ್ಲದೆ ಅವರೇನು ಹೇಳೋದೇ ಇಲ್ಲ. ಅರುಣೋಪನಿಷತ್ತಂತ ತೈತ್ತರೀಯ ಆರಣ್ಯಕದಲ್ಲಿ ಬರುವಂತಹದ್ದು. ಅರುಣಕೇತು ಎನ್ನುವಂಥ ಋಷಿ ಸೂರ್ಯಮಂಡಲದಲ್ಲಿ ತಾಯಿಯನ್ನು ಸಾಕ್ಷಾತ್ಕರಿಸಿಕೊಂಡಂಥ ಮಹರ್ಷಿ. ಆತ ಹೇಳ್ತಾನೆ, ಸತದ್ವಾಟ್ಟಾರಗಮಂತ ಸಗಂಹಾರ್ಯಂ ನಗರಂತವ ಇತಿ ಮಂತ್ರಾ ಆಹ. ಇದು ಆ ಅರುಣೋಪನಿಷತ್ತಿನ 1-2 ಸಾಲುಗಳು. ಏನು ಅಂದರೆ ಸತದ್ವಾಹ 4 ದ್ವಾರಗಳು ಅಂತ. ಇದೆಲ್ಲ ವೇದದ ಭಾಷೆ. ಇದು ಸತದ್ವಾಹ ಅಂದರೆ 4 ದ್ವಾರಗಳು. ಶ್ರೀಚಕ್ರದ ಸುತ್ತಲೂ ನೋಡಿ ಎಷ್ಟು ದ್ವಾರಗಳಿವೆ? 4 ದ್ವಾರಗಳಿವೆ. ಮತ್ತು ಅಟ್ಟಾರಗಂ, ಅಟ್ಟಾರಗಂ ಅಂದರೆ 3 ಪ್ರಾಕಾರಗಳಿವೆ. ಅದರ ಒಳಗಡೆ ಹೋದರೆ 3 ಮೇಖಲೆಗಳು, ಅವೇ ಪ್ರಾಕಾರ, ಗೋಡೆ ತರಹ ಇವೆ. ಹೇಗೆ ಗೋಡೆಯನ್ನು ಭೇದಿಸಿಕೊಂಡು ಒಳಕ್ಕೆ ಹೋಗುವುದು ಕಷ್ಟವೋ, ಗೋಡೆ ಅಂದರೆ ನಮ್ಮ ಮನೆ ಗೋಡೆ ಅಲ್ಲ, ಕೋಟೆ ಅಂತ ಇಟ್ಕೊಳ್ಳಿ. ಹಾಗೆ ಅದಕ್ಕೋಸ್ಕರ ಮುಂದಿನ ಶಬ್ದ ಅಗಮಂ. ಅದನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ ಅಲ್ಲ. ನಮಗೆ ಅರ್ಥ ಆಗೋಯ್ತಲ್ಲ ಈಗ ಹೇಳಿದ್ರಲ್ಲ ಅಂದರೆ, ನಮಗೆ ಅರ್ಥ ಆದದ್ದು ಸಿಪ್ಪೆ. ಯಾಕೆಂದರೆ ನಾನು ಹೇಳಿದ್ದಕ್ಕಿಂತ ಹೇಳದೆ ಬಿತ್ತಿದ್ದೇ ಹೆಚ್ಚು ಅಂತ ಗೊತ್ತು ನನಗೆ. ಅದಕ್ಕೆ ಕಾರಣನೂ ನಿನ್ನೆ ದಿವಸ ನಾನು ಹೇಳಿಬಿಟ್ಟಿದ್ದೇನೆ. ಹಾಗಾಗಿ ಒಂದು ಪಟದ ಚಿತ್ರ ನಿಮ್ಮ ಮುಂದೆ ಪರಿಚಯಿಸಲಾಗಿದೆ. ಮತ್ತೆ ಪುನಃ ಅಲ್ಲಿ ಏನೇನಾಗಬೇಕು ಇತ್ಯಾದಿ ದೇವತೆಗಳ ವಿಚಾರ ಎಲ್ಲ ಅದು ಬರುತ್ತೆ. ಅದು ಸಭೆಗೆ ಸಂಬಂಧಪಟ್ಟಿದ್ದಲ್ಲ. ಆ ಹಿನ್ನೆಲೆಯಲ್ಲಿ ನೀವು ಅಲ್ಲ ಅರ್ಥ ಆಗೋಯ್ತು ಅಂತ ಅಂದ್ಕೊಂಡ್ರೆ ಅದು ಕೇವಲ ಸುಳ್ಳು, ಹಸಿ ಸುಳ್ಳು ಅಷ್ಟೇ. ಹಸಿ ಸುಳ್ಳು ಅಂದರೆ ಬಹಳ ಫ್ರೆಶ್ ಆದ ಸುಳ್ಳು ಅಂತ.
ಯಾಕೆ ಅಂತ ಕೇಳಿದರೆ ವೇದವಾಣಿ ಹೇಳುತ್ತೆ ಅಗಮಂ, ಅದು ಅತ್ಯಂತ ದುರ್ಗಮವಾದದ್ದು. ತಾಹ, ಆ ರೇಖೆಗಳಿದ್ದಾವಲ್ಲ, ಆ ರೇಖೆಗಳೇ ನಿನ್ನ ನಗರಂತವ, ನಿನ್ನ ಪಟ್ಟಣವಮ್ಮ, ನೀನು ವಾಸ ಮಾಡುವಂಥ ಸಿಟಿ ಅದು. ಹಾಗಾಗಿ ಆ ಶ್ರೀಚಕ್ರ ಅದು ಶ್ರೀನಗರ ಎನ್ನುವಂಥ ಹೆಸರಿನ ಹಿನ್ನೆಲೆ ಬಂದದ್ದು. ಸಂಹಾರ್ಯಂ ಸಗುಂಹ ನಗರಂತವ, ಸಗಂಹಾರ್ಯಂ ನಗರಂತವ, ಅದು ಎಲ್ಲವನ್ನೂ ಸಂಹಾರ ಮಾಡತ್ತಮ್ಮ. ಏನು ಸಂಹಾರ ಮಾಡುತ್ತೆ ಅಂದರೆ, ಆ ಒಂದೊಂದು ಚಕ್ರದಲ್ಲೂ ಒಂದೊಂದು ತತ್ವ ಉಂಟಲ್ಲ, ಪೃಥ್ವೀ ತತ್ವ, ಅಗ್ನಿ ತತ್ವ, ಮತ್ತು ಜಲತತ್ವ, ವಾಯುತತ್ವ, ಆಕಾಶ ತತ್ವ, ಮನಸ್ತತ್ವ, ಇದನ್ನೆಲ್ಲವನ್ನೂ ಸಹ ಆ ಕುಂಡಲಿನಿ ಶಕ್ತಿ ಮೇಲಕ್ಕೆ ಬರ್ತಾ ಬರ್ತಾ ಹೋದಾಗೆ ಇದರ ಶಕ್ತಿಯಿಂದಾಗಿ ಆ ತತ್ವಗಳನ್ನೆಲ್ಲ ಅಲ್ಲೇ ಅಡಗಿಸಿ ಬಿಡುತ್ತೆ. ಅವುಗಳನ್ನು ಇದ್ದೂ ಇಲ್ಲದೇ ಇರೋ ಹಾಗೆ ಮಾಡಿಬಿಡುತ್ತೆ. ಮತ್ತೆ ಆ ಚಂದ್ರಮಂಡಲದಿಂದ ಇಳಿದು ಬಂದಾದ ಮೇಲೆ ಇವು ಹಾಗೆ ಚಿಗುರ್ಕೊಳ್ತೇವೆ. ಆ ಕುಂಡಲಿನಿ ಒಳಕ್ಕೆ ಬಂದು ಮತ್ತೆ ಪುನಃ ಸೇರಿಕೊಂಡಾಗ ಮೂಲಾಧಾರದಲ್ಲಿ, ಆಗ ಅವನು ಜಾಗ್ರತ್ ಪ್ರಪಂಚಕ್ಕೆ ಬರ್ತಾನೆ, ಬಹಿರ್ಮುಖನಾಗ್ತಾನೆ. ಯಾರು? ಸಾಧಕ. ಅಲ್ಲಿಯವರೆಗೂ ಆತ ಸಮಾಧಿ ಸ್ಥಿತಿಯಲ್ಲೇ ಇರ್ತಾನೆ. ಯಾರ್ಯಾರು ಎಷ್ಟೆಷ್ಟು ಹೊತ್ತಿರ್ತಾರೆ ಅಂದರೆ ಅವರವರ ಸಾಧನೆಗೆ ಬಿಟ್ಟಿದ್ದು ಅದು. ಇಷ್ಟು ಹಿನ್ನೆಲೆಯಲ್ಲಿ ವೇದದ ಹಿನ್ನೆಲೆ ಉಂಟು ಇದಕ್ಕೆ. ಹಾಗಾಗಿ ಯಾವುದೋ ಒಂದು ಶ್ಲೋಕ ಅಂಥೇಳಿ ನಾವು ಉಪೇಕ್ಷೆ ಮಾಡುವ ಹಾಗೆ ಇಲ್ಲ. ಅಂತೂ ಇಲ್ಲಿಗೆ ಈ ವಿಷಯ ಶ್ರೀಚಕ್ರಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಹೇಳಿ ಆಗಿದೆ ಅಂತ ಸಮಾಧಾನ ಪಟ್ಕೊಳ್ಳೋಣ. ಮತ್ತು ಮುಂದಿನ ಶ್ಲೋಕ. ಈ ಹಿಂದಿನ 3 ಶ್ಲೋಕಗಳಲ್ಲಿ ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ಭಗವತ್ಪಾದರು ತಾಯಿಯನ್ನು ವರ್ಣನೆ ಮಾಡೋದು. ಕೇವಲ ತಂತ್ರಶಾಸ್ತ್ರ ಅಲ್ಲ, ತಂತ್ರ, ಮಂತ್ರ, ಯೋಗ ಇವುಗಳನ್ನೆಲ್ಲವನ್ನು ಇಟ್ಟುಕೊಂಡು. ಈಗ ನೇರವಾಗಿ ಭಗವತ್ಪಾದರು ತಾಯಿಯ ಸಗುಣ ರೂಪವನ್ನು ಇಟ್ಕೊಂಡು ವರ್ಣನೆ ಮಾಡ್ತಾರೆ. ಯಾಕೆ ಕೇಳಿದರೆ, ಒಬ್ಬೊಬ್ಬರಿಗೆ ಒಂದೊಂದು ರೂಪ ಇಷ್ಟ. ಕೆಲವು ಜನರಿಗೆ ಈ ಸಗುಣ ರೂಪದಲ್ಲಿ ಆಕೆಯ ಚಿತ್ರವನ್ನು ನೋಡಿ ಆರಾಧಿಸುವುದು ಇಷ್ಟ. ಆದರೆ ಕೆಲವು ಜನರಿಗೆ ಯಂತ್ರದ ಮೂಲಕ ಆಕೆಯನ್ನು ಆರಾಧನೆ ಮಾಡುವುದು ಇಷ್ಟ. ಇನ್ನು ಕೆಲವು ಜನರಿಗೆ ಯಂತ್ರವೂ ಬೇಡ, ಸಗುಣವೂ ಬೇಡ, ನಾನು ಅಂತರ್ಮುಖನಾಗಿ ಇದನ್ನು ಆರಾಧನೆ ಮಾಡ್ತೇನೆ ಅಂತ ಹಾಗೆ ಆರಾಧನೆ ಮಾಡುವವರು ಸಹ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಸಗುಣ ರೂಪವನ್ನು ಇಟ್ಟುಕೊಂಡು ತಾಯಿಯನ್ನು ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಏನು ಅಂದರೆ, ತ್ವದೀಯಂ ಸೌಂದರ್ಯಂ ತುಹಿನಗಿರಿಕನ್ಯೆ ತುಲಯಿತುಂ ಕವೀಂದ್ರಾಃ ಕಲ್ಪಂತೆ ಕಥಮಪಿ ವಿರಿಂಚಿ ಪ್ರಭೃತಯಃ ಯದಾ ಲೋಕೌ ಉತ್ಸುಕ್ಯಾತ್ ಅಮರಲಲನಾ ಯಾಂತಿ ಮನಸಾ ತಪೋಭಿರ್ದುಷ್ಪ್ರಾಪಾಂ ಅಪಿ ಗಿರೀಶ ಸಾಯುಜ್ಯ ಪದವೀಂ ತಪೋಭಿರ್ದುಷ್ಪ್ರಾಪಾಂ ಅಪಿ ಗಿರೀಶ ಸಾಯುಜ್ಯ ಪದವೀಂ. ತುಹಿನ ಗಿರಿ ಕನ್ಯೆ. ತುಹಿನ ಅಂದರೆ ಹಿಮ. ಅದೇ ಪರ್ವತವಾಗಿ ನಿಂತದ್ದು ಯಾವುದು? ಹಿಮಾಲಯ. ಅಂತಹ ಹಿಮವಂತನ ಮಗಳಾದವಳೇ ಅಂತ ಅರ್ಥ. ತುಹಿನ ಗಿರಿ ಕನ್ಯೆ. ತ್ವದೀಯಂ ನಿನ್ನದಾದ ಸೌಂದರ್ಯಂ ಸೌಂದರ್ಯವನ್ನು ತುಲಯಿತುಂ ವರ್ಣಿಸಲು ವಿರಿಂಚಿ ಪ್ರಭೃತಯ ಚತುರ್ಮುಖನೇ ಮೊದಲಾದವರುಗಳು ಕವೀಂದ್ರಾಹ ಕವಿವರೇಣ್ಯರು ಕಥಮಪಿ ಹೇಗೋ ಅತ್ಯಂತ ಕಷ್ಟದಿಂದ ಅಂತ ಅರ್ಥ. ಕಲ್ಪಂತೆ ಸಮರ್ಥರಾಗುತ್ತಾರೆ. ಯತ್ ಆ ಕಾರಣದಿಂದಲಾಗಿಯೇ ಅಮರ ಲಲನಾಹ ರಂಭಾದಿ ದೇವಾಂಗನೆಯರು. ಅಮರರು ಅಂದರೆ ದೇವತೆಗಳು, ಅಮರ ಲಲನಾಹ ಅಂದರೆ ದೇವಲೋಕಕ್ಕೆ ಸಂಬಂಧಪಟ್ಟಂಥ ಹೆಣ್ಣು ಮಕ್ಕಳು, ಮಹಿಳೆಯರು, ರಂಭಾದಿ ಮಹಿಳೆಯರು. ಆಲೌಕ ಉತ್ಸುಕ್ಯಾತ್ ನಿನ್ನ ಸೌಂದರ್ಯವನ್ನು ನೋಡಬೇಕೆಂಬ ಉತ್ಸುಕತೆಯಿಂದ ತಪೋಭಿಹಿ ತಪಸ್ಸುಗಳಿಂದ ದುಷ್ಪ್ರಾಪಾಮಪಿ ಪಡೆಯಲಾಗದ್ದು ಆಗಿದ್ದರೂ ಸಹ ಗಿರೀಶ ಸಾಯುಜ್ಯ ಪದವೀಂ ಶಿವನೊಂದಿಗೆ ಏಕೀಭವಿಸುವ ವಿಧಾನವನ್ನು ಮಾನಸಿಕವಾಗಿ ಯಾಂತಿ
ಹೊಂದುತ್ತಾರೆ. ಏನು ಹೇಳ್ತಾರೆ ಭಗವತ್ಪಾದರು ಅಂದರೆ, ತಾಯಿಯನ್ನು ಈ ಶ್ಲೋಕದಲ್ಲಿ ನೇರ ವರ್ಣನೆ ಮಾಡ್ತಾರೆ. ವರ್ಣನೆ ಮಾಡಬೇಕು ಅಂದರೆ ಒಂದು ಸಮಸ್ಯೆ ಉಂಟು. ಕಣ್ಣಿಂದ ಕಂಡು ನೇರ ಅದನ್ನು ನಾಲಿಗೆಯಿಂದ ವರ್ಣನೆ ಮಾಡೋದಕ್ಕೆ ಅದೇನು ಲೌಕಿಕ ಸೌಂದರ್ಯವೇ? ಹಾಗೆ ಅಂಥದ್ದನ್ನೇ ವರ್ಣನೆ ಮಾಡಲಿಕ್ಕೆ ಆಗೋಲ್ಲ, ಇನ್ನು ಅಲೌಕಿಕ ಸೌಂದರ್ಯವನ್ನು ಹೇಗೆ ತಾನೇ ವರ್ಣನೆ ಮಾಡೋದಕ್ಕೆ ಸಾಧ್ಯ? ಅಷ್ಟು ಸುಲಭ ಅಲ್ಲ. ನಾನು ಮೊನ್ನೆ ದಿವಸ ಒಂದು ಹೇಳಿದ್ದೇನೆ, ಈ ಬ್ರಹ್ಮಾಂಡ ತಾಯಿಯ ಚರಣಕ್ಕೆ ಅಂಟಿದ ಒಂದು ಧೂಳಿ ಕಣ. ಇದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ, ಸೌಂದರ್ಯ ಲಹರಿ ಮುಗಿಯುವವರೆಗೂ ಸಹ. ಗಗನ ಅಂದರೆ ಈ ಬ್ರಹ್ಮಾಂಡದ ಮೇಲೆಲ್ಲ ನಾವು ಕಾಣ್ತಾ ಇರುವಂಥ ಈ ಸ್ಪೇಸ್ ಏನುಂಟು, ಇದು ಆಕೆಯ ನೇವೆಲ್. ಮತ್ತು ಸೂರ್ಯ ಆಕೆಯ ಮೈಯಲ್ಲಿರುವಂಥ ಒಂದು ಸಣ್ಣ ತ್ರಸರೇಣು. ಅತ್ಯಂತ ಅಂದರೆ ಈ ಸ್ಥೂಲ ಕಣ್ಣಿಗೆ ಕಾಣದೇ ಇರುವಂತಹ, ಅಂದರೆ ಯಂತ್ರ ಸಾಮಗ್ರಿಗಳಿಂದ ನೋಡುವಂಥ ಒಂದು ವಸ್ತು ತ್ರಸರೇಣು, ಅಷ್ಟು ಚಿಕ್ಕವನು ಅಂತ. ಇಡೀ ಪ್ರಪಂಚವನ್ನು ಬೆಳಗುವವನು ಅಂದರೆ ಆ ತಾಯಿಯ ಅಲೌಕಿಕ ರೂಪ ಹೇಗೆ ಅಂತ ಊಹಿಸಿಕೊಳ್ಳಿ. ಅಂದರೆ ಊಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಇಂತಹ ನಿನ್ನನ್ನು ವರ್ಣನೆ ಮಾಡಬೇಕು ಅಂದರೆ ಲೌಕಿಕ ಶಬ್ದಗಳನ್ನೇ ಹೊರಹಾಕಲಿಕ್ಕೆ ಅಸಮರ್ಥವಾದಂಥ ನನ್ನ ನಾಲಿಗೆ ನಿನ್ನನ್ನು ಏನಂತ ವರ್ಣನೆ ಮಾಡಿತಮ್ಮ? ಆದ್ದರಿಂದ ತ್ವದೀಯಂ ಸೌಂದರ್ಯಂ ತುಹಿನಗಿರಿ ಕನ್ಯೆ, ನಿನ್ನ ಸೌಂದರ್ಯವನ್ನು ನಾನು ಹೇಗೆ ತಾನೇ ವರ್ಣನೆ ಮಾಡಲಿ ಅಂತ. ವಾಗ್ದೇವಿ ಪತಿಯಾದಂಥ ಚತುರ್ಮುಖ, ವಾಗ್ದೇವಿ ಅಂದರೆ ಶಾರದೆ, ಶಾರದೆಯ ಪತಿ ಬ್ರಹ್ಮ. ಅವನಿಗೆ ಎಷ್ಟುಂಟು ಮುಖ? 4 ಉಂಟು. ಆ 4 ಬಾಯಿಗಳನ್ನು ಇಟ್ಟುಕೊಂಡಂಥ ಬ್ರಹ್ಮನೇ ನಿನ್ನನ್ನು ವರ್ಣಿಸಲಾರ ಅಂದರೆ ನನಗಿರೋದು ಎಷ್ಟು ಬಾಯಮ್ಮ? ಒಂದೇ ಒಂದು ಬಾಯಿ. ಇದನ್ನು ಬೇರೆ ಕಡೆಗೂ ಹೇಳ್ತಾರೆ ಅವರು. ಭವಾನಿ ತ್ವಂ ಅಂಥೇಳಿ ನಿನ್ನನ್ನು ಹೇಗೆ ವರ್ಣನೆ ಮಾಡಲಿ ನಾನು? ಸ್ವತಃ ನಿನ್ನ ಪತಿಯಾದಂಥ ಪರಮೇಶ್ವರ ಪಂಚಮುಖದವನು, ಅವನು ಸಹ ನಿನ್ನನ್ನು ವರ್ಣಿಸಲಾರ. ಇನ್ನು ಬ್ರಹ್ಮನ ಹಣೆ ಬರ ಬಿಟ್ಬಿಡಿ. ಹೇಳಿ ಕೇಳಿ ದಿನ ನಿನ್ನನ್ನು ನೋಡ್ತಾ ಇರುವವನು ನಿನ್ನ ಪತಿ, ಅವನು ವರ್ಣಿಸಲಾರ. ಬೇಡ, ನಿನ್ನ ಮಗ ಆ ಕಾರ್ತಿಕೇಯ, ಅದೇ ಷಣ್ಮುಖ, 6 ಮುಖದವನು, ಅಪ್ಪನಿಗಿಂತ ಒಂದು ಮುಖ ಜಾಸ್ತಿ ಉಂಟು. ಏನಾದ್ರು ಮಗ ಏನಾದ್ರು ಅಮ್ಮನನ್ನು ವರ್ಣನೆ ಮಾಡಿಯಾನು ಅಂದರೆ ಇಲ್ಲ. ಮತ್ತೆ ನ ಷಡ್ಭಿಸ್ ಸೇನಾನಿ, 6 ಮುಖಗಳಿಂದಲೂ ಅವನು ವರ್ಣಿಸಲಾರ. ಕೊನೆಗೆ ಹೋಗಲಿ, ಆ 1000 ಹೆಡೆಗಳುಳ್ಳಂಥ ಆದಿಶೇಷ ನಿನ್ನನ್ನು ವರ್ಣಿಸಿಯಾನೋ ಅಂದರೆ ಛೇ ಅವನತ್ರ ಆಗೋದಿಲ್ಲ. ಈ 1000 ಬಾಯಿ 1000 ನಾಲಿಗೆಗಳನ್ನು ಕಟ್ಕೊಂಡವರೇ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೈಕಟ್ಟಿ ಕುಳಿತಾಗ ಈ ಒಂದು ನಾಲಿಗೆಯಿಂದ ನಿನ್ನನ್ನು ಏನಂತ ವರ್ಣನೆ ಮಾಡಲಮ್ಮ? ಆಗದೇ ಇರುವಂಥ ವಿಷಯ. ಆದರೂ ಆ ಆಗೋದಿಲ್ಲ ಹೇಳೋದನ್ನಾದರೂ ಹೇಳಬೇಕಲ್ಲ, ಅದನ್ನು ಹೇಗೆ ಹೇಳಬೇಕು ಅನ್ನೋದನ್ನು ಪ್ರಶ್ನೆ ಹೇಳ್ತಾರೆ. ಹಾಗಾಗಿ ನಿನ್ನ ಸೌಂದರ್ಯವನ್ನು ಅಷ್ಟು ಸುಲಭವಾಗಿ ನಾನು ವರ್ಣಿಸಲಾರೆ. ಬಹಳ ಕಷ್ಟಪಟ್ಟು ಚತುರ್ಮುಖಾದಿ ಅಂದರೆ ಕವಿಗಳು ಇವರು ನಿನ್ನನ್ನು ಹೇಗೋ ಕಥಮಪಿ ಅಂದರೆ ಏದೂಸರಿ ಬಿಟ್ಕೊಂಡು ಅಂತ ಕನ್ನಡದಲ್ಲಿ ಹೇಳಬೇಕು ಅಂದರೆ ನಿನ್ನನ್ನು ವರ್ಣನೆ ಮಾಡ್ತಾರೆ. ಆದರೆ ನಿನ್ನನ್ನು ಸೌಂದರ್ಯದ ನಿಧಿ ಅಂತ ಎಲ್ಲರೂ ಕರೀತಾರೆ. ಹಾಗಿದ್ದಾಗ ಈ ನಿಧಿಯನ್ನು ನಾನು ಹೇಗೆ ವರ್ಣನೆ ಮಾಡಲಿದೆ? ಯಾಕೆ ನಾನು 4 ಮುಖ ಉಳ್ಳವನಲ್ವಲ್ಲ. ಕೊನೆಗೆ ಒಂದು ನನಗೆ ಅನ್ನಿಸ್ತಾ ಇದೆ ತಾಯಿ, ಏನು ಅಂದರೆ ಈ ರಂಭಾದಿ ಅಪ್ಸರೆಯರಿಗೆ ಒಂದು ಭಾವ ಇತ್ತಂತೆ, ಲೋಕದಲ್ಲಿ ನಾವೇ ಚೆಲುವೆಯರು ಅಂತ. ನಾನು ಆವತ್ತೊಂದು ದೃಷ್ಟಾಂತ ಕೊಟ್ಟಿದ್ದೆ, ಈ ಚೆಲುವೆಯರ ಮೂಲ ಎಲ್ಲಿ ಅಂತ. ಆದರೆ ಯಾರೋ ಹೇಳಿದ್ರಂತೆ ಅವರಿಗೆ, ಛೇ, ತಾಯಿ ಲಲಿತಾ ಪರಮೇಶ್ವರಿ ತ್ರಿಪುರ ಸುಂದರಿಯ ಎದುರಿನಲ್ಲಿ ನಿಮ್ಮದೊಂದು ಚೆಲುವ, ಥು
ಅಂತ ಹೇಳಿದಾಗ ಇವರಿಗೆ ನಿನ್ನ ಸೌಂದರ್ಯವನ್ನು ಕಣ್ಣಾರೆ ಕಾಣಬೇಕು ಎನ್ನುವಂಥ ಅಪೇಕ್ಷೆ ಉಂಟಾಯಿತು. ಯಾರಿಗೆ? ರಂಭಾದಿ ದೇವಲೋಕದ ಈ ಸ್ತ್ರೀಯರಿಗೆ. ಆಗ ಅವರು ಏನು ಮಾಡಿದ್ರು ಅಂದರೆ ನಿನ್ನನ್ನು ನೋಡಲಿಕ್ಕೆ ಬಯಸಿದರು. ಆದರೆ ನೀನು ಸಿಗ್ತೀಯ? ಯಾಕೆ? ನಿನ್ನ ಆಳ ಆಗಲ್ಲ ಎಲ್ಲಿಂದ ಎಲ್ಲಿವರೆಗಮ್ಮ. ಹಾಗಾಗಿ ನೀನು ಅವರಿಗೆ ಸಿಗಲಿಲ್ಲ. ಕೊನೆಗೆ ಯಾರೋ ಹೇಳಿದ್ರು ಅಂತ ಕಾಣುತ್ತೆ ಅವರಿಗೆ. ಅಲ್ಲ, ಆಕೆಯ ಪತಿಯಾದಂಥ ಪರಮೇಶ್ವರನಿಗೆ ಪತ್ನಿಯ ಸೌಂದರ್ಯದ ಅರಿವಿರುತ್ತೆ ಅಲ್ವಾ, ನೀವು ಅವನನ್ನು ಕುರಿತು ತಪಸ್ಸು ಮಾಡ್ರಿ ಅಂತ. ಆಗ ಇವರು ತಪಸ್ಸು ಮಾಡೋಣ ಅಂತ ಹೊರಟ್ರೆ ತಪೋಭಿರ್ದುಷ್ಪ್ರಾಪಾಂ ಅಂತ. ಅವನೇನು ತಪಸ್ಸು ಮಾಡುವವರಿಗೆಲ್ಲ ಬಂದ ತಕ್ಷಣ ನಾನು ನಿನಗೆ ಮೆಚ್ಚಿದ್ದೇನೆ ಕಣ್ತೇರಿ ಅಂತ ಹೇಳ್ತಾನೆ ಅವನು? ಬರುವವನಲ್ಲ. ಯಾಕೆ? ಈಶ್ವರನ ಆರಾಧನೆ ಎನ್ನುವಂಥದ್ದು ಬಹಳ ಕಷ್ಟ ಸಾಧ್ಯ ಎನ್ನುವಂಥದ್ದು. ಈ ಸಂದರ್ಭ ಬಂದ ಇದಕ್ಕೋಸ್ಕರ ಹೇಳ್ತೇನೆ. ನಾನು ಇವತ್ತು ಆ ಮಹಾನುಭಾವರು ಇಲ್ಲಿ ಬಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಹಿಂದೊಮ್ಮೆ ಉಪನ್ಯಾಸಕ್ಕೆ ಬಂದಾಗ ಒಬ್ಬರು ಒಂದು ಪ್ರಶ್ನೆ ಕೇಳಿದರು. ಏನು ಅಂದರೆ, ನಿಮಗೂ ಸಹ ಈ ಪ್ರಶ್ನೆ ಮನಸ್ಸಲ್ಲಿ ಬರಬಹುದು, ಬರದೇನೂ ಇರಬಹುದು. ಸಾಮಾನ್ಯವಾಗಿ ಅವರು ಬೆಂಗಳೂರನ್ನೇ ಇಟ್ಕೊಂಡು ಹೇಳಿರಬೇಕು ಅಂತ ಕಾಣುತ್ತೆ ಪ್ರಾಯಶಃ. ಬೇರೆ ಎಲ್ಲ ದೇವರನ್ನು ಪೂಜಿಸುವಂಥ ಅರ್ಚಕರು ತುಂಬ ಆಢ್ಯರಾಗಿ ಇರ್ತಾರೆ. ಅದಕ್ಕೆ ಕೊಟ್ಟ ಉದಾಹರಣೆ ಶ್ರೀನಿವಾಸನ ಗುಡಿಯ ಅರ್ಚಕರು, ಅಥವಾ ಇನ್ನೊಂದು ದೇವಿಯ ಗುಡಿಯ ಅರ್ಚಕರು, ಅಥವಾ ಗಣಪತಿ ಗುಡಿಯ ಅರ್ಚಕರು ಅಂತ ಹೇಳ್ತಾ ಹೇಳ್ತಾ ಶಿವನನ್ನು ಪೂಜಿಸುವವರು ಯಾಕೋ ಆ ಮಟ್ಟಕ್ಕೆ ಹೋಗೋದಿಲ್ವಲ್ಲ ಅಂತ ಹೇಳಿದರು. ಅದಕ್ಕೆ ಇಲ್ಲಿ ಉತ್ತರ ಉಂಟು. ಯಾಕೆ ಕೇಳಿದರೆ, ನೀವು ಶಿವ ಬೇರೆ ಅಲ್ಲ, ಪರಬ್ರಹ್ಮ ತತ್ವ ಬೇರೆ ಅಲ್ಲ. ಹೌದಲ್ಲ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಎಲ್ಲೋ ಲಕ್ಷ ಲಕ್ಷ ಮಂದಿಗಳಲ್ಲಿ ಒಬ್ಬ ಅಥವಾ ಕೆಲವು ಜನ ನನ್ನನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಪ್ರಯತ್ನಿಸ್ತಾರೆ. ಹಾಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಪ್ರಯತ್ನಿಸುವವರ ಮಧ್ಯೆಯಲ್ಲಿ ಯಾವನೋ ಒಬ್ಬ ಮಾತ್ರ ನನ್ನ ಬಳಿಗೆ ಬರ್ತಾನೆ. ಪರಬ್ರಹ್ಮ ತತ್ವವನ್ನು ಕುರಿತು ಕಾಣುವವರ ಹಂಬಲ, ಆ ಸಾಧನೆ ಎಷ್ಟು ಕಷ್ಟ ಅಂತ. ಹಾಗಾಗಿ ನೀವು ಇನ್ಯಾವುದೋ ಬೈಕೆಯನ್ನು ಇಟ್ಕೊಂಡು ಇಲ್ಲಿ ಹೋಗಿ ಪೂಜೆ ಮಾಡಿದರೆ ಶಿವನ ಆರಾಧನೆಯಲ್ಲಿ ಲೋಪ ಆಗುತ್ತೋ ಇಲ್ವೋ? ಒಂದು. ಮತ್ತೆ ಇದು ಒಂದು ಅರ್ಥ. ಹಾಗಾಗಿ ಅವರು ಖಂಡಿತವಾಗಿಯೂ ಸಹ ಧನಿಕರಾಗಲಿಕ್ಕೆ ಸಾಧ್ಯ ಇಲ್ಲ. ಶಿವನ ಆರಾಧನೆಯಲ್ಲಿ ಸಾಕಷ್ಟು ನಿಷ್ಠೆ ಬೇಕು. ಎಷ್ಟು ನಿಷ್ಠೆ ಬೇಕು? ಶಿವರಾತ್ರಿ ದಿವಸ ನೋಡಿದರೆ ಗೊತ್ತಾಗೋದಿಲ್ವ ನಿಮಗೆ? ಬೇರೆ ಇನ್ಯಾವುದೇ ದೇವತೆ ಆರಾಧನೆಯಲ್ಲಿ ಈ ನಿಯಮ ಉಂಟಾ? ಏನು? ಹಗಲೆಲ್ಲ ಉಪವಾಸ, ರಾತ್ರಿ 4 ಯಾಮಗಳಲ್ಲಿ ಆ ಪರಬ್ರಹ್ಮ ತತ್ವದ ಅನುಸಂಧಾನ ಮಾಡುವಂತಹ 11 ಅನುವಾಕಗಳಿಂದ ಕೂಡಿದಂಥ ನಿರಂತರ ರುದ್ರ ಜಪ, ರಾತ್ರಿ ಜಾಗರಣೆ. ಅದನ್ನು ಹೇಳ್ತಾ ಹೇಳ್ತಾ ಮತ್ತೆ ಹಗಲು ತಕ್ಷಣ ನಿದ್ದೆ ಮಾಡೋಣ ಅಂದರೆ ಚಂದ್ರೋದಯವಾದಾಗ ನಿದ್ದೆ ಮಾಡು. ಈ ಬಿಗಿತನ, ಈ ನಿಷ್ಠೆ ಇನ್ಯಾವ ದೇವತಾ ಆರಾಧನೆಯಲ್ಲಿ ಉಂಟು ಹೇಳಿ ನೋಡುವ. ಅಂದರೆ ಈ ನಿಷ್ಠೆ ಇಲ್ಲದೇ ಇದ್ದಾಗ ನಮ್ಮ ಲೋಪದಿಂದಾಗಿಯೇ ನಮಗೆ ಏರುಪೇರುಗಳಾಗ್ತವೆ. ಇದು ಸಹಜ. ಒಂದು. ಇನ್ನೊಂದು, ಇದಿಷ್ಟು ಒಂದು ಅರ್ಥ. ಇನ್ನೊಂದು ಅರ್ಥ, ದುಡ್ಡನ್ನೇ ಮಾಡಬೇಕು ಅಂತಾದರೆ ದೇವರ ಗುಡಿಯಲ್ಲಿ ನಿಂತು ಆ ಕೆಲಸವನ್ನು ಮಾಡಬೇಕು ಅಂತ ಇಲ್ವಲ್ಲ. ಭಗವಂತನ ಆರಾಧನೆ ಮಾಡುವುದು ಯಾತಕ್ಕೋಸ್ಕರ ಅಂತ ಕೇಳಿದರೆ ನಮ್ಮ ಅಂತರಂಗ ಶುದ್ಧಿಗೋಸ್ಕರ. ಅದು ಶಿವನ ಸಾಯುಜ್ಯದಲ್ಲಿ, ಅವನ ಸನಿಹದಲ್ಲಿ ಆಗುವಷ್ಟು ಇನ್ನೆಲ್ಲೂ ಸಹ ಆಗುವುದಿಲ್ಲ. ಹಾಗಾಗಿ ಖಂಡಿತವಾಗಿಯೂ ಸಹ
ಲೌಕಿಕ ದೃಷ್ಟಿಯಿಂದ ಅವರಿಗೆ ಇದು ಕೊರತೆ ಅಂತ ಅನಿಸಿದರೂ ಸಹ ಆ ಅಂತಃಸತ್ವದ ಹಿನ್ನೆಲೆಯಲ್ಲಿ ಮಾನಸಿಕವಾಗಿ ಅವರ ಪರಿಷ್ಕಾರ ಪರಿಪಕ್ವತೆ ಎನ್ನುವಂಥದ್ದು ಆಗೇ ಆಗುತ್ತೆ. ಅದಕ್ಕೆ ಬೇಕಷ್ಟು ಉದಾಹರಣೆಗಳಿವೆ. ಆದ್ದರಿಂದ ಶಿವ ನಾವು ನೀವು ಅಂದ್ಕೊಂಡ ಹಾಗೆ ಸುಮ್ಮನೆ ಮೇಲ್ನೋಟದ ತಪಸ್ಸು ಅಂತ ಬೋರ್ಡ್ ಹಾಕ್ಕೊಂಡು ಮಾತ್ರಕ್ಕೆ ಅವನೇನು ಬರೋದಿಲ್ಲ. ಆಶುತೋಷ ಅಂತ ಹೆಸರುಂಟು ಅವನಿಗೆ, ಅಂದರೆ ಬೇಗನೆ ಬರುವವನು. ಯಾರಿಗೆ ಕೇಳಿದರೆ ಈ ನಿಷ್ಠೆಯಲ್ಲಿ ನಿಂತು ಆರಾಧನೆ ಮಾಡುವವರಿಗೆ ಆಶುತೋಷ, ಅಲ್ದಿದ್ರೆ ಆಶುತೋಷ ಅಲ್ಲ ಅವನು. ಅಂಥವರಿಗೆ ಮಾತ್ರ ಅವನು ಸದ್ಯೋಜಾತ, ಎಲ್ಲರಿಗೂ ಅಲ್ಲ. ಆದ್ದರಿಂದ ಈ ರಂಭಾದಿ ದೇವತೆಗಳು ಶಿವನನ್ನು ಕುರಿತು ತಪಸ್ಸಿನಿಂದ ಅವನನ್ನು ಒಳಿಸ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ಟರೆ ಅವನು ತಪಸ್ಸಿಗೂ ಬರುವವನಲ್ಲ. ಕೊನೆಗೆ ಏನು ಮಾಡಬೇಕು? ಇವಾಗ ತಾಯಿಯ ಸೌಂದರ್ಯವನ್ನು ನೋಡಬೇಕು. ಶಿವನನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ, ಆಕೆ ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇಲ್ಲ. ಹೀಗಿದ್ದಾಗ ಈಕೆಯ ಸೌಂದರ್ಯವನ್ನು ಅನುಭವಿಸುವುದಾದರೂ ಹೇಗೆ ಅಂಥೇಳಿ ಅವರು ತಮ್ಮ ಮನಸ್ಸಿನಲ್ಲಿಯೇ ಶಿವನನ್ನು ಧ್ಯಾನ ಮಾಡ್ತಾ 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 ಆ ಸ್ತ್ರೀಭಾವವನ್ನು ಬಿಟ್ಟು ಪುಂಭಾವವನ್ನು ಹೊಂದಿದರು. ಅಂದರೆ ತಮ್ಮ ಸೌಂದರ್ಯದ ಬಗ್ಗೆ ಜಿಗುಪ್ಸೆ ಬಂತು ಅವರಿಗೆ. ಜಿಗುಪ್ಸೆ ಬಂತು. ತಾಯಿಯ ಸೌಂದರ್ಯದ ಎದುರಿನಲ್ಲಿ ನಮ್ಮ ಸೌಂದರ್ಯ ಇದು ಮಣ್ಣಿಗೂ ಸಮಾನವಲ್ಲ ಅಂತ ಅನ್ನಿಸ್ತು ಎನ್ನುವಂಥ ಹಿನ್ನೆಲೆಯಲ್ಲಿ ಶಿವನನ್ನೇ ಧ್ಯಾನ ಮಾಡ್ತಾ 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 ಅವರೇನಾದರೂ ಮಾನಸಿಕವಾಗಿ ಶಿವನನ್ನು ಸೇರ್ತಾರೆ. ಇನ್ನು ಬೇರೆ ಅರ್ಥ ಉಂಟು ಇದಕ್ಕೆ. ಏನು ಅಂದರೆ, ನೀವು ತಾಯಿಯ ಸೌಂದರ್ಯವನ್ನು ಕಾಣಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಾದ್ರೂ ಹೊರಟ್ರೆ ಈ ವ್ಯಾಜದಿಂದಲಾದರೂ ಸಹ ನೀವು ಶಿವನನ್ನು ಧ್ಯಾನ ಮಾಡಲೇಬೇಕು. ಆದ್ದರಿಂದ ತಪೋಭಿರ್ದುಷ್ಪ್ರಾಪಾಂ ಅಪಿಗಿರೀಶ ಸಾಯುಜ್ಯ ಪದವೀಂ ಮನಸಾ ಯಾಂತಿ, ಮಾನಸಿಕವಾಗಿ ಸೇರ್ತಾರೆ. ಅಂದರೆ ಸೇರಿ ಅವರು ಪುಂಭಾವವನ್ನು ಪಡಿತಾರೆ. ಯಾತಕ್ಕೋಸ್ಕರ? ತಾಯಿಯ ಸೌಂದರ್ಯವನ್ನು ನೋಡುವುದಕ್ಕೋಸ್ಕರ. ಅಂದರೆ ಅವರ ಸೌಂದರ್ಯದ ಬಗ್ಗೆ ಅವರಿಗೆ ಜಿಗುಪ್ಸೆ ಬಂತು. ಇದು ಅವರಿಗಷ್ಟೇ ಅಲ್ಲ, ಸೌಂದರ್ಯ ಲಹರಿಯನ್ನು ನೋಡ್ತಾ ನೋಡ್ತಾ ಹೋದ ಹಾಗೆ ಲೌಕಿಕ ಸೌಂದರ್ಯಗಳ ಬಗ್ಗೆ ಜಿಗುಪ್ಸೆ ಬಂದ್ಬಿಡುತ್ತೆ. ಇಂತಹ ಈ ಗ್ರಂಥಕ್ಕೆ ಶೃಂಗಾರವನ್ನು ವರ್ಣನೆ ಮಾಡಿದ್ದಾರೆ. ಸರಿಯ ಭಗವತ್ಪಾದರು ಯತಿಗಳು ಮಾಡಬಹುದಾ ಅಂತ. ಎಲ್ಲವೂ ನಮ್ಮ ಹಾಗೆ ಈ ಮಂಕು ಕಣ್ಣಿಗೆ ಕಾಣಬೇಕು ಅಂತ. ಅಲೌಕಿಕ ತಪಶಕ್ತಿ ಸಂಪನ್ನರಾದವರಿಗೆ ಇಂಥವುಗಳೆಲ್ಲ ಸಹಜವಾಗಿ ಗೋಚರಿಸಿ ಬಿಡ್ತವೆ. ಸೌಂದರ್ಯ ಲಹರಿ ಬರೆದಿದ್ದು ಯಾವಾಗ? 5 ಅಥವಾ 6ನೇ ವಯಸ್ಸಿನಲ್ಲಿ. ಆ ಘಟನೆ ನೆನಪಿಸ್ಕೊಳ್ಳಿ. ಅಷ್ಟು ಹಿನ್ನೆಲೆಯಲ್ಲಿ ತಪೋಭಿರ್ದುಷ್ಪ್ರಾಪಾಂ ಅಪಿಗಿರೀಶ ಸಾಯುಜ್ಯ ಪದವಿ ಎನ್ನುವಂಥದ್ದನ್ನು ಮೆಲುಕಾಕಿ ಆಗ ಸತ್ಯ ಏನು ಅಂತ ಅಷ್ಟೋ ಇಷ್ಟೋ ಹೊಳಿಬಹುದು, ಹೊಳೆದನು ಹೋಗಬಹುದು. ಮತ್ತು ಪುನಃ ಇಲ್ಲಿಗೆ ಈ ಶ್ಲೋಕದ ತಾತ್ಪರ್ಯ ಆಯಿತು. ಮತ್ತು ಮುಂದಿನ ಶ್ಲೋಕದ ವಿಚಾರ. ಈ ಶ್ಲೋಕದಲ್ಲಿ ನಾವು ರಂಭಾದಿ ಅಪ್ಸರೆಯರು ತಮ್ಮ ಸೌಂದರ್ಯದ ಬಗ್ಗೆ ಜಿಗುಪ್ಸೆ ಪಟ್ಟರು ಅಂತ ನೋಡಿದ್ದೇವೆ. ಅದು ಅದರ ತಾತ್ಪರ್ಯ. ಗಟ್ಟಿ ಇಟ್ಕೊಳ್ಳಿ ಈ ಮಾತನ್ನು. ಮುಂದಿನ ಶ್ಲೋಕದಲ್ಲಿ ತೀರಾ ಬೇರೆ ವಿಚಾರ ಬರುತ್ತೆ. ಆದ್ರೂ ಈ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಒಂದು ಸಂಬಂಧ ಉಂಟು. ಏನು ಸಂಬಂಧ? ಯಾವುದು ನಿಜವಾದ ಸೌಂದರ್ಯ ಅನ್ನೋದನ್ನು ಮತ್ತೆ ಪುನಃ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಏನು? ನರಂ ವರ್ಷೀಯಾಂಸಂ ನಯನ ವಿರಸಂ ನರ್ಮಸು ಜಡಂ ತವಾಪಾಂಗಾಲೋಕೆ ಪತಿತಮನುಧಾವಂತಿ ಶತಶಃ ಗಲದ್ವೇಣೀ ಬಂಧಾಃ ಕುಚಕಲಶ ವಿಸ್ರಸ್ತಸಿಚಯಾಃ ಹಠಾತ್ ತೃಟ್ಯತ್ ಕಾಂಚೋ ವಿಗಲಿತದುಕೂಲಾ ಯುವತಯಃ. ಪ್ರತಿಪದಾರ್ಥ. ಹೇ ಭಗವತಿ, ಮೊದಲೇ ಹೇಳಿಬಿಡ್ತೇನೆ,
ತಾಯಿಯ ಅನುಗ್ರಹಕ್ಕೆ ಪಾತ್ರನಾದವನ ಸೌಂದರ್ಯ ಅದು ಅಲೌಕಿಕ. ಅಲ್ಲಿ ವಯಸ್ಸಿನ ನಿರ್ಬಂಧ ಇಲ್ಲ, ಲಿಂಗಭೇದ ಇಲ್ಲ, ಯಾವ ತಾರತಮ್ಯವೂ ಇಲ್ಲ. ಅಲ್ಲಿ ಕಾಣುವುದು ಕೇವಲ ಅಪ್ಪಟವಾದ ತಾಯಿಯ ಚಲುವು ಮಾತ್ರ, ಸೌಂದರ್ಯ ಮಾತ್ರ ಅಂತ. ಅದಕ್ಕೆ ಮರುಳಾಗದೇ ಇರುವವರು ಯಾರು ಅಂತ ಪ್ರಶ್ನೆ. ಯಾರೂ ಇಲ್ಲ ಅಂತ. ಯಾಕೆ ಕೇಳಿದರೆ, ನಾನು ಪೀಠಿಕೆಯಲ್ಲೇ ಹೇಳಿದ್ದೇನೆ, ಸೌಂದರ್ಯ ಅಂದರೆ ಸೆಳೆತ, ಆಕರ್ಷಣೆ ಅಂತ. ನಮ್ಮ ಮನಸ್ಸನ್ನು ಯಾವುದು ಎಳೆಯುತ್ತೋ ಅದು ಸೌಂದರ್ಯ. ಅದೇ ನಮಗೆ ಅತ್ಯಂತ ಪ್ರಿಯತಮವಾದದ್ದು. ಯಾವುದು ಅತ್ಯಂತ ಪ್ರಿಯವಾದದ್ದು? ನಮ್ಮ ಆತ್ಮ. ಹಾಗಾಗಿ ಸೌಂದರ್ಯ ಎನ್ನುವಂತಹದ್ದು ಆತ್ಮಸ್ವರೂಪವನ್ನು ಬಿಟ್ಟು ಬೇರೆ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಹೇ ಭಗವತಿ ವರ್ಷೀಯಾಂಸಂ, ನಿನ್ನ ಒಬ್ಬ ಭಕ್ತ ನಿನ್ನನ್ನು ಕುರಿತು ಸಾಧನೆ ಮಾಡಿದ್ದವನು. ಅವನು ಹೇಗಿದ್ದಾನೆ ಅಂದರೆ ಅತಿವೃದ್ಧನಾಗಿದ್ದಾನೆ. ವರ್ಷೀಯಾನ್ ಅಂದರೆ ಅತ್ಯಂತ ವರ್ಷಗಳನ್ನು ಕಂಡವನು, ವರ್ಷಗಳನ್ನು ಒಳಗೊಂಡವನು ಅಂತ ಅರ್ಥ. ತುಂಬ ವರ್ಷಗಳನ್ನು ಒಳಗೊಂಡವನು ಯಾರ್ರೀ? ವೃದ್ಧ. ವರ್ಷೀಯಾಂಸಂ. ಮತ್ತು ಅವನ ಆ ವಾರ್ಧಕ್ಯದಿಂದಾಗಿಯೇ ಅವನ ದೇಹ ಎಲ್ಲ ಏನಾಗಿದೆ ಕೇಳಿದರೆ ನಯನ ವಿರಸಂ, ಅಂದರೆ ಆತ ಕುರುಡನಾಗಿ ಬಿಟ್ಟಿದ್ದಾನೆ. ಮತ್ತು ನರ್ಮಸು ಜಡಂ, ಶೃಂಗಾರಕ್ಕೆ ಸಂಬಂಧಪಟ್ಟಂಥ ವಿಚಾರ ಅವನ ಹತ್ರನೂ ಸಹ ಸುಳಿತಾ ಇಲ್ಲ. ಇಂಥವನು ಒಬ್ಬ. ತವ ನಿನ್ನ ಅಪಾಂಗಾಲೋಕೆ, ಕಡೆಗಣ್ಣ ನೋಟದಲ್ಲಿ, ಅಂದರೆ ಓರೆಗಣ್ಣ ನೋಟ. ಮೊನ್ನೆ ದಿವಸ ನಾನು ಹೇಳಿದ್ದೇನೆ, ಉದ್ದೇಶಪೂರ್ವಕವಾಗಿ ನೋಡುವ ನೋಟ ಅಲ್ಲ, ಯಾದೃಚ್ಛಿಕವಾಗಿ ಕಣ್ಣ ದೃಷ್ಟಿ ಬಿದ್ದದ್ದು. ಇಂತಹ ಈ ಅಪಾಂಗ ನೋಟದಲ್ಲಿ ಪತಿತಂ, ಸಿಲುಕಿದ್ದಿದ್ರೆ ನರಂ, ಆ ಮನುಷ್ಯನನ್ನು, ಅಂದರೆ ಇಂಥ ಮನುಷ್ಯ ನಿನ್ನ ಓರೆಗಣ್ಣ ನೋಟಕ್ಕೆ ಮಾತ್ರ ಪಾತ್ರನಾದವನು. ನಿನ್ನ ದೃಷ್ಟಿ ಇಷ್ಟು ಬಿದ್ದದ್ರಿಂದಲೇ ಆತ ಏನೆಲ್ಲ ಮಾಡಬಲ್ಲ ಅಂದರೆ ಶತಶಃ ನೂರಾರು ಜನ ಯುವತಯ ಯುವತಿಯರು ಗಲದ್ವೇಣೀ ಬಂಧಾ, ಗಂಟು ಹಾಕಿದ ಜಡೆಗಳು ಬಿಚ್ಚಿ ಹೋಗ್ತಾ ಇದ್ರೂ ಸಹ ಕುಚಕಲಶ ವಿಸ್ರಸ್ತ ಶುಚಯಾ, ತಮ್ಮ ಮೈಮೇಲಿನ ಬಟ್ಟೆ ಜಾರ್ತಾ ಇದ್ರೂ ಸಹ ಹಠಾತ್ ತೃಟ್ಯತ್ ಕಾಂಚಃ, ಸೊಂಟಕ್ಕೆ ಕಟ್ಟಿದ ಡಾಬುಗಳು ಸಡಿಲ ಆಗ್ತಾ ಇದ್ರೂ ಸಹ ಮತ್ತೆ ಪುನಃ ವಿಗಲಿತ ದುಕೂಲಾಹ, ಬಟ್ಟೆ ಸಡಿಲ ಆಗ್ತಾ ಇದ್ರೂ ಸಹ ಅನುಧಾವಂತಿ, ಅವನನ್ನು ಅನುಸರಿಸಿಕೊಂಡು ಹೋಗ್ತಾರೆ. ಯಾರನ್ನ? ನಿನ್ನ ಕಡೆಗಣ್ಣ ನೋಟಕ್ಕೆ ಪಾತ್ರನಾದಂತಹ ಈ ಎಲ್ಲ ಅನರ್ಹತೆಗಳುಳ್ಳವನವನು. ಆದರೂ ಸಹ ಅವನಲ್ಲಿ ಒಂದೇ ಒಂದು ಅರ್ಹತೆ ಉಂಟು. ಏನು ಕೇಳಿದರೆ ನಿನ್ನ ಕಡೆಗಣ್ಣ ನೋಟಕ್ಕೆ ಪಾತ್ರನಾದವನು ಎನ್ನುವಂಥದ್ದು. ನಿನ್ನ ಕಡೆಗಣ್ಣ ನೋಟಕ್ಕೆ ಪಾತ್ರನಾದದ್ದರಿಂದಲೇ ನಿನ್ನ ಆ ಸೌಂದರ್ಯದ ಕೋಟಿ ಕೋಟಿ ಅಂಶಗಳಲ್ಲಿ ಯಾವುದೋ ಒಂದು ಅಂಶ ಅವನಲ್ಲಿ ಬಂತು. ಹಾಗೆ ಬಂದದ್ರಿಂದ ನೋಡುವಂಥವರ ಕಣ್ಣಿಗೆ ಅವನು ಸಾಕ್ಷಾತ್ ಏನಾಗಿ ಕಾಣ್ತಾನೆ? ತಾಯಿಯಾಗಿಯೇ ಕಾಣ್ತಾನೆ. ಹಾಗಾಗಿ ಆ ಸೌಂದರ್ಯಕ್ಕೆ ಕೇವಲ ಪುರುಷರಷ್ಟೇ ಅಲ್ಲಮ್ಮ, ಸ್ವತಃ ಸ್ತ್ರೀಯರೂ ಸಹ ಮರುಳಾಗಿ ಅವನ ಹಿಂದೆ ಹೋಗ್ತಾ ಇರ್ತಾರೆ. ಅಂದರೆ ನಿನ್ನನ್ನು ಅವನಲ್ಲಿ ಕಾಣ್ತಾರೆ ಅವರು. ಹಾಗಾಗಿ ಅವರು ಏನು ಮಾಡ್ತಾರೆ ಹೇಳಿದರೆ ಅವನನ್ನು ಅನುಸರಿಸಿಕೊಂಡು ಹೋಗ್ತಾರೆ. ಆ ಹಿಂದಿನ ಶ್ಲೋಕದಲ್ಲಿ ಏನು ಹೇಳ್ದಂಗಾಯಿತು? ಅವರಿಗೆ ತಮ್ಮ ಸೌಂದರ್ಯದ ಬಗ್ಗೆ ಉಪೇಕ್ಷೆ ಬಂತು, ತಿರಸ್ಕಾರ ಬಂತು. ಇಲ್ಲಿ ವಯೋವೃದ್ಧ ಮತ್ತು ಯಾವುದೇ ರೀತಿಯ ಒಂದು ಸಾಮರ್ಥ್ಯ ಇಲ್ಲದೆ ಇರುವವನು, ಈ ಎಲ್ಲ ಅನರ್ಹತೆಗಳು ಇದ್ದಾಗಲೂ ಸಹ ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರನಾದವನು ಆದದ್ರಿಂದಲೇ ಅವನಲ್ಲಿ ಎಲ್ಲಿಲ್ಲದ ಚೆಲುವನ್ನು ಕಂಡರು. ಅಲ್ಲಿ ಏನು ಹೇಳ್ದಂಗಾಯಿತು ಕೇಳಿದರೆ, ವಾಸ್ತವಿಕವಾಗಿ ಈ ಭೌತಿಕ ಸೌಂದರ್ಯವಲ್ಲ. ಅದೇ ಸೌಂದರ್ಯವಾದದ್ದಿದ್ದರೆ ಅವರಿಗೆ ತಮ್ಮ ಸೌಂದರ್ಯದ ಬಗ್ಗೆ ಜಿಗುಪ್ಸೆ ಬರಬಾರ್ದಿತ್ತು, ಬಂತು. ತಾಯಿಯ ಸೌಂದರ್ಯವೇ, ಅಲೌಕಿಕ ಸೌಂದರ್ಯವೇ ನಿಜವಾದ ಸೌಂದರ್ಯ. ಹಾಗೆ ಆದದ್ರಿಂದಲೇ ಅಷ್ಟು ಹಣ್ಣು ಮುದುಕ, ಕುರುಡ, ಮತ್ತೆ ಪುನಃ
ಇನ್ಯಾವುದೇ ಶಕ್ತಿ ಸಾಮರ್ಥ್ಯಗಳಿಲ್ಲದಿದ್ದರೂ ಸಹ ಅವನಲ್ಲಿ ಆ ಸೌಂದರ್ಯ ಆರೋಪಿತವಾದದ್ದರಿಂದ ಅವನ ಈ ಎಲ್ಲ ಅನರ್ಹತೆಗಳ ಪಟ್ಟಿ ಮಾಯವಾಗಿ ಹೋಯಿತು. ಕೇವಲ ನಿನ್ನ ಅಂಶ ಮಾತ್ರ ಅಲ್ಲಿ ಕಾಣುತ್ತೆ. ಆದ್ದರಿಂದ ಇಲ್ಲಿ ಅವರ ಸೌಂದರ್ಯವನ್ನು ಮರೆತರು, ಅವನಲ್ಲಿ ನಿನ್ನ ಸೌಂದರ್ಯವನ್ನು ಕಂಡುಕೊಂಡ್ರು. ಹಾಗಾಗಿ ಈ ಶ್ಲೋಕಕ್ಕೂ ಪರಸ್ಪರ ಒಂದು ಸಂಬಂಧ ಉಂಟು ಅಂತ ನಾನು ಹೇಳಿದೆ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕಕ್ಕೆ ಸಂಬಂಧಪಟ್ಟಂಥ ವಿವರಣೆ ಸಾಕು. ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಸಾಧ್ಯ ಆದರೆ ಒಂದು 20 ಶ್ಲೋಕನಾರು ಸ್ಪರ್ಶ ಮಾಡಿಬಿಡೋಣ ಎನ್ನುವಂಥ ಹಿನ್ನೆಲೆ ನಾಳೆ ಒಳಗೆ. ಯಾಕೆ ನಾಳೆ ಮತ್ತು ಪುನಃ ಕೊನೆಯ ದಿವಸ ಅಲ್ಲ. ಮುಂದಿನ ಶ್ಲೋಕ ಕ್ಷಿತೌ ಷಟ್ಪಂಚಾಶತ್ ದ್ವಿಸಮಧಿಕ ಪಂಚಾಶದುದಕೆ ಹುತಾಶೇ ದ್ವಾಷಷ್ಟಿಃ ಚತುರಧಿಕ ಪಂಚಾಶದನಿಲೆ ದಿವಿ ದ್ವಿಷಟ್ತ್ರಿಂಶತ್ ಮನಸಿ ಚ ಚತುಷ್ಷಷ್ಟಿರಿತಿಯೇ ಮಯೂಖಾಸ್ತೇಷಾಮಪ್ಯುಪರಿ ತವ ಪಾದಾಂಬುಜಯುಗಂ. ಈ 2 ಶ್ಲೋಕಗಳಲ್ಲಿ ಸಗುಣ ರೂಪವನ್ನು ನೋಡಿದ್ವಿ. ಭಗವತ್ಪಾದರು ಸಮಯ ಮತಾನುಯಾಯಿಗಳು ನೋಡಿ, ಅದಕ್ಕೋಸ್ಕರ ಮತ್ತೆ ಒಳಗೆ ಸರಿದು ಬಿಡ್ತಾರೆ ಅವರು. ಇವಾಗ ಮತ್ತೆ ಬಂದುಬಿಟ್ಟು ಆ ಷಟ್ಚಕ್ರಗಳ ವಿಚಾರ ನಾವು ನೋಡ್ಕೊಂಡು ಹೋಗಿದ್ವಲ್ಲ, ಮತ್ತು ಅಲ್ಲಿಗೇ ಬರ್ತಾರೆ. ಏನು ಮಾಡಿದರೂ ಅದನ್ನು ಬಿಡಲಿಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತ ಕಾಣುತ್ತೆ ಅವರಿಗೆ. ಅದೇ ವಿಷಯವನ್ನು ಮತ್ತೆ ಹೇಳ್ತಾರೆ. ಏನು ಪ್ರತಿಪದಾರ್ಥ? ಕ್ಷಿತೌ ಅಂದರೆ, ಕ್ಷಿತ್ ಅಂದರೆ ಮಣ್ಣು, ಭೂಮಿ ಅಂತ ಅರ್ಥ. ಆ ಮಣ್ಣಿನ ತತ್ವ ಇರುವಂಥ ಚಕ್ರ ಯಾವುದು? ಆಧಾರ ಚಕ್ರ, ಮೂಲಾಧಾರ. ಅಂದರೆ ಆ ಮೂಲಾಧಾರ ಚಕ್ರದಲ್ಲಿ ಷಟ್ಪಂಚಾಶತ್, ಒಂದೊಂದು ಚಕ್ರಕ್ಕೂ ಸಹ ಒಂದೊಂದು ತರಹದಲ್ಲಿ ಏನಿವೆ ಕಿರಣಗಳಿವೆಯಂತೆ, ಅದನ್ನು ಹೇಳ್ತಾರೆ ಇದರೊಳಗೆ. ಈ ಪೃಥ್ವೀ ತತ್ವವಾದಂಥ ಮೂಲಾಧಾರ ಚಕ್ರದಲ್ಲಿ ಷಟ್ಪಂಚಾಶತ್ 56 ಏನುಗಳಿವೆ? ಕಿರಣಗಳಿವೆ. ಉದಕೆ, ಅಲ್ಲಿಂದ ಮುಂದಕ್ಕೆ ಬಂದರೆ ಜಲತತ್ವವಾದಂಥದ್ದು ಮಣಿಪೂರ ಚಕ್ರ. ಹಾಗಾಗಿ ಆ ಮಣಿಪೂರ ಚಕ್ರದಲ್ಲಿ ದ್ವಿಸಮಧಿಕ ಪಂಚಾಶತ್, ದ್ವಿಸಮಧಿಕ ಎರಡೇ ಹೆಚ್ಚಾಗಿರುವ 50 ಅಂತ. ಪಂಚಾಶತ್ ಅಂದರೆ 50, 2 ಹೆಚ್ಚಾಗಿರುವ 50. ಎಷ್ಟಾಯಿತು? 52. ಇಷ್ಟೇ ಲೆಕ್ಕ ಹಾಕ್ಕೊಂಡ್ರು ಸಾಲದು. ಮೊದಲನೇದು ಎಷ್ಟು? ಷಟ್ಪಂಚಾಶತ್ ಅಂದರೆ 56, ಹಾಗೆ ಇಟ್ಕೊಂಡಿರಿ. ಅದಕ್ಕೆ ಈ ದ್ವಿಪಂಚಾಶತ್ತನ್ನು ಸೇರಿಸಿ 56 ಕೂಡಿಸು ಮತ್ತು 52 ಸೇರಿಸ್ಕೊಂಡು ಹೋಗಿ. ಆಮೇಲೆ ಹುತಾಶೇ, ಹುತಾಶ ಅಂದರೆ ಹುತಂ ಅಶ್ನಾತೀತಿ ಹುತಾಶಃ, ಹೋಮಿಸಿದ್ದನ್ನು ತಿನ್ನುವವನು ಯಾರ್ರೀ? ಅಗ್ನಿ. ಆ ಅಗ್ನಿ ತತ್ವವನ್ನು ಒಳಗೊಂಡಂಥ ಚಕ್ರ ಯಾವುದು? ಸ್ವಾಧಿಷ್ಠಾನ ಚಕ್ರ. ಅಂದರೆ ಅಗ್ನಿತತ್ವವಾದಂಥ ಸ್ವಾಧಿಷ್ಠಾನ ಚಕ್ರದಲ್ಲಿ ದ್ವಾಷಷ್ಟಿ, ಷಷ್ಟಿ ಅಂದರೆ 60 ಮತ್ತು ದ್ವಾಷಷ್ಟಿ ಅಂದರೆ 62. ಆ ಹಿಂದಿನ 2 ಸಂಖ್ಯೆಗಳ ಗುಂಪಿಗೆ ಇದನ್ನು ಸೇರಿಸ್ಕೊಳ್ಳಿ, 62 ಆಯಿತು. ಮತ್ತೆ ಅನಿಲೇ, ಎಲ್ಲೂ ನಿಲ್ಲದೇ ಇರುವವನು, ಆದ್ದರಿಂದಲೇ ಅವನನ್ನು ಗಾಳಿ ಅಂತ ಕರೀತಾರೆ. ಆ ವಾಯುತತ್ವವಾದಂಥದ್ದು ಯಾವುದು? ಅನಾಹತ ಚಕ್ರ. ಈ ಚಕ್ರದಲ್ಲಿ ಚತುರಧಿಕ ಪಂಚಾಶತ್, ಪಂಚಾಶತ್ ಅಂದರೆ 50, 50 ಅಂದರೆ 4 ಹೆಚ್ಚಾಗಿರುವಂಥ 50. ಎಷ್ಟಾಯಿತು? 54 ಕಲೆಗಳು, ಕಿರಣಗಳು. ಮತ್ತು ದಿವಿ, ದಿವಿ ಅಂದರೆ ಆಕಾಶ. ಯಾವುದು? ಅದು ಆಕಾಶ ತತ್ವವಾದಂಥದ್ದು ವಿಶುದ್ಧಿ ಚಕ್ರ. ಅಲ್ಲಿ ಏನು ಎಷ್ಟಿವೆ ಅಂದರೆ ದ್ವಿಷಟ್ತ್ರಿಂಶತ್, ಷಟ್ತ್ರಿಂಶತ್ ಅಂದರೆ
ಷಟ್ತ್ರಿಂಶತ್ ಅಂದರೆ 36, ಅದಕ್ಕೆ ಹಿಂದ್ಗಡೆ ದ್ವಿ ಸೇರಿಸಿ ಅಂದರೆ 2ರಿಂದ ಗುಣಿಸಲ್ಪಟ್ಟಂಥ 36 ಎಷ್ಟಾಯಿತು? 72. ದ್ವಿಷಟ್ತ್ರಿಂಶತ್, ಷಟ್ತ್ರಿಂಶತ್ 36, ಅದಕ್ಕೆ ದ್ವಿಹಿ ಗುಣಿಸು ದ್ವಿಹಿ 2, 36 ಗುಣಿಸು 2 ಅಂದರೆ 72 ಆಯಿತು. 72 ಕಿರಣಗಳು. ಮತ್ತು ಮನಸ್ಸಿ, ಮನಸ್ತತ್ವ ಯಾವುದು? ಆಜ್ಞಾಚಕ್ರ. ಅಲ್ಲಿ ಚತುಷ್ಷಷ್ಟಿ, ಷಷ್ಟಿ ಅಂದರೆ 60, ಚತುಷ್ಷಷ್ಟಿ ಅಂದರೆ 64, 64 ಇತಿ ಹೀಗೆಂದು ಯೇ ಮಯೂಖಾ ಯಾವ ಕಿರಣಗಳಿವೆಯೋ ತೇಷಾಮುಪರಿ ಎಲ್ಲ ಕಿರಣಗಳ ಮೇಲ್ಭಾಗದಲ್ಲಿ ಎಲ್ಲಿ? ಸಹಸ್ರಾರ ಚಕ್ರದಲ್ಲಿ ತವ ನಿನ್ನ ಪಾದಾಂಬುಜಯುಗಂ ಪಾದಪದ್ಮಗಳೆರಡೂ ಬೆಳಗುತ್ತಿರುವವು. ಲೆಕ್ಕ ಹಾಕಿದ್ರ? ಏನು ಲೆಕ್ಕ ಹಾಕಿದ್ರಿ? 56 ಮತ್ತು 52 ಮತ್ತು 62 ಕೂಡಿಸು 54 ಕೂಡಿಸು 72 ಕೂಡಿಸು 64 ಒಟ್ಟು ಎಷ್ಟಾಯಿತು? 360. ನಾನು ಹೇಳಿದೆ ಹೊರಗಿನ ಪ್ರಪಂಚದಲ್ಲಿ ಏನು ಇದೆಯೋ ಅದು ಇಲ್ಲಿ ಇರಬೇಕು. 360 ಅಂದರೆ ಏನು? 1 ವರ್ಷ. ಹಾಗಾಗಿ ಒಂದೊಂದು ದಿನ ಈಸ್ ಈಕ್ವಲ್ ಟು ಆ ಮೂಲಾಧಾರಾದಿ ಷಟ್ಚಕ್ರಗಳಿರುವಂಥ ಒಂದೊಂದು ಮಯೂಖ ಕಿರಣಗಳು. ಅಂದರೆ ಈ ಒಂದೊಂದು ದಿನಗಳು ತಾಯಿಯ ದೇಹದಿಂದ ಸ್ಫುರಿಸಿ ಬಂದಂಥ ಒಂದೊಂದು ಕಿರಣ. ಆದ್ದರಿಂದ ದಳ ಅಂತ ಶಬ್ದ ಇಲ್ಲ, ಕಿರಣ. ಹೊರಗೆ ಕಾಲರೂಪಿಯಾಗಿ ಬೆಳಗುವವಳು ಅವಳೇ, ಒಳಗೆ ಚಕ್ರರೂಪದಲ್ಲಿ ಇರುವವಳು ಅವಳೇ. ಆದ್ದರಿಂದ ನಾನು ಹೇಳಿದೆ, ಶ್ರೀಚಕ್ರ ಪ್ರಪಂಚದ ಜಗತ್ತಿನ ಪ್ರತಿನಿಧಿಯೂ ಹೌದು, ದೇಹದ ಪ್ರತಿನಿಧಿಯೂ ಸಹ ಹೌದು. 360 ಆಯಿತು ಅಂದರೆ ಅದು ಒಂದು ಚಕ್ರ. ಅಂದರೆ ಈ ಮೂಲಾಧಾರದಿಂದ ಸುಷುಮ್ನ ನಾಡಿ ಅಂದರೆ ಸೋಮಮಂಡಲದವರೆಗೆ ಹೋಗಬೇಕು ಅಂದರೆ 360 ಮಯೂಖಗಳನ್ನು ದಾಟ್ಕೊಂಡು ಹೋಗ್ತಾಳೆ. ಈ ಮಯೂಖಗಳು ಆಕೆಯನ್ನು ಬಿಟ್ಟು ಬೇರೆ ಇಲ್ಲ. ಆ ಚಕ್ರಗಳಲ್ಲಿ ಮಯೂಖಗಳು ಬಂದಿದ್ದು ಸಹ ಯಾರಿಂದಾಗಿ? ತಾಯಿಯಿಂದಾಗಿಯೇ. ಯಾಕೆ ಅಂದರೆ ನಾನಾ ಛಿದ್ರಘಟೋದರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ, ಶಿವನನ್ನು ಕುರಿತು, ದಕ್ಷಿಣಾಮೂರ್ತಿಯನ್ನು ಕುರಿತು ಹೇಳಿದು. ಹಾಗಾಗಿ ಈ ಚೈತನ್ಯವೇ ರಂಧ್ರದ ಮೂಲಕ್ಕೆ ಹೊರಕ್ಕೆ ಬಂದಿತು ಕಿರಣಗಳಾಗಿ. ಆ ಮಹಾಚೈತನ್ಯವನ್ನು ಹೀರಿಕೊಂಡು ಈ ಪಂಚಭೂತಗಳು ಸಹ ಅಷ್ಟೋ ಇಷ್ಟೋ ಚೈತನ್ಯದ ಕಿರಣಗಳನ್ನು ಹೊರಸೂಸ್ತವೆ. ಹಾಗಾಗಿ ನೀನು ತನ್ನಿಂದಲೇ ಪಡೆದುಕೊಂಡಂತಹ ಈ ತತ್ವಗಳು ಹೇಗೆ ಕಿರಣಗಳನ್ನು ಹೊರಸೂಸ್ತವೆ ಅಂತ ನೋಡ್ತಾ 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 ಈ 360 ಕಲೆಗಳನ್ನು ಮೀರಿ ದಾಟಿ ಬಂದು ಕೊನೆಗೆ ಆ ಸೋಮಮಂಡಲದಲ್ಲಿ ನೀನು ನಿಲ್ತೀಯೇ. ನಿನ್ನ ಪಾದ ಅಲ್ಲಿ ಉಂಟು. ಇಲ್ಲೂ ಚರಣ ಎನ್ನುವ ಶಬ್ದ ಉಂಟು ನೋಡಿ, ಪಾದಾಂಬುಜಯುಗಂ ಅಂತ ಶಬ್ದ ಉಂಟು. ಸುಧಾಧಾರಾಧಾರೈಹಿ ಅಲ್ಲಿ ಚರಣಯುಗಲಾಂತರ ವಿಗಲಿತಂ ಅಂತ ಶಬ್ದ ಉಂಟು. ಅಲ್ಲಿ ನಿನ್ನ ಪಾದ, ಇನ್ಯಾವುದೂ ಅಲ್ಲ, ಮುಂದಿನ ಭಾಗ ಅಲ್ಲ. ಅಂದರೆ ಅಲ್ಲಿ ನೀನು ಹೋಗಿ ನಿಂತಾಗ ಅದು ಯಾವ ಸ್ಥಿತಿ? ಆತ್ಮಾನಂದ ಸ್ಥಿತಿ, ಸಾಕ್ಷಾತ್ ಮೋಕ್ಷ ಅಂತ. ಮತ್ತು ಇದನ್ನು ಸಹ ಮುಂದೆ ನಾವು ನೋಡ್ತೇವೆ ಶ್ರುತೀನಾಂ ಮೂರ್ಧಾನನ ಅಂತ ಶ್ಲೋಕದಲ್ಲಿ. ಇದಕ್ಕೂ ಸಹ ವೇದದ ಹಿನ್ನೆಲೆ ಉಂಟು. ಚರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಪೂತಸ್ತರತಿ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಪೂತಾ ಅತಿ ಪಾಪ್ಮಾನ ಮರಾತಿಂತರೇಮ. ನೋಡಿ, ಚರಣಂ ಪವಿತ್ರಂ ಅಲ್ಲಿ ನಿಂತಾಗ ಆ ಋಷಿ ಉದ್ಗಾರ ತೆಗೆದಿದ್ದು ಅವನ ಆತ್ಮಾನುಭೂತಿಯ ಪ್ರಕಟಣೆ ಇದು. ಚರಣಂ ಪವಿತ್ರಂ
ಅದು ಎಂಥದ್ದು? ವಿತತಂ, ಪ್ರಪಂಚದ ತುಂಬೆಲ್ಲ ಹರಡಿ ನಿಂತಿದೆ. ಅದು ಪುರಾಣಂ, ಅದು ಹಳೆಯದು. ಹಾಗಿದ್ದರೆ ಇವತ್ತು ನಮಗೆ ಸಂಬಂಧಪಟ್ಟಿದ್ದಲ್ವಾ? ಅಲ್ಲ, ಅದು ಪುರಾಪಿ ನವಂ, ಹಾಗಾಗಿ ಪುರಾಣಂ. ಅದು ಎಷ್ಟೇ ಹಳೆಯದಾದರೂ ಸಹ ಅದು ತೀರಾ ಹೊಸತು. ಚೈತನ್ಯಕ್ಕೆ ಹಳೆತು ಹೊಸತು ಅಂತ ಉಂಟನ್ರಿ. ಪುರಾಣಂ ಚರಣಂ ಪವಿತ್ರಂ ವಿತತಂ ಪುರಾಣಂ ಏನ ಪೂತಃ. ಇಲ್ಲಿ ಸುಷುಮ್ರಾ ನಾಡಿಯ ಮೂಲಕ ಎಲ್ಲಿ ಚಂದ್ರಮಂಡಲದಲ್ಲಿ ನಿಂತಾಗ ಕಚ್ಚಿದಾಗ ಅಮೃತ ವರ್ಷಣೆ ಆಗತ್ತಲ್ಲ, ಅದರಿಂದ ಆ ಜೀವಾತ್ಮ ಪೂತಃ ಪವಿತ್ರನಾಗಿ ಬಿಡ್ತಾನೆ. ಏನ ಪೂತಸ್ತರತಿ, ಏನನ್ನ? ದುಷ್ಕೃತಾನಿ, ಜನ್ಮ ಜನ್ಮಾಂತರದ ಕೊಳೆಯನ್ನೆಲ್ಲ ಆತ ತೊಳ್ಕೊಬಿಡ್ತಾನೆ ಆನಂದ ವರ್ಷಣದಿಂದಾಗಿ. ತೇನ ಪವಿತ್ರೇಣ ಶುದ್ಧೇನ ಪೂತಾಹ ಅತಿ ಪಾಪ್ಮಾನಂ ಅರಾತಿಂ ತರೇಮ. ಇಂತಹ ಆ ತಾಯಿಯ ಆರಾಧನೆಯನ್ನು ಮಾಡಿ ನಾವು ನಮ್ಮ ಬದುಕಿನ ಕಷ್ಟ ಕೋಟಲೆಗಳಿಂದ ಬಿಡುಗಡೆಯನ್ನು ಹೊಂದೋಣ, ನಾವು ಅದನ್ನು ದಾಟೋಣ ಎನ್ನುವಂತಹ ಪ್ರಾರ್ಥನೆಯ ಹಿನ್ನೆಲೆಯಲ್ಲಿ ಈ ಶ್ಲೋಕ. ಮತ್ತು ನಾನು ಇದಕ್ಕೆ ಪ್ರತ್ಯೇಕವಾಗಿ ತಾತ್ಪರ್ಯ ಅಂತ ಹೇಳಲಿಲ್ಲ. ಯಾಕೆ ಹೇಳಿದರೆ ಬರೀ ಸಂಖ್ಯೆಗಳನ್ನು ತುಂಬಿದ್ದಾರೆ. ಆ ಸಂಖ್ಯೆ ಕಾಲರೂಪವಾದದ್ದು. ಅದರಿಂದ 360 ದಿನಗಳು ಎನ್ನುವಂಥ ಹಿನ್ನೆಲೆಯಲ್ಲಿ ಕಾಲರೂಪಿಯಾಗಿಯೂ ಸಹ ನೀನೇ ಇದ್ದೀಯೇ. ಹಾಗಿದ್ದರೆ ಯಾವನು ಈ ಚಂದ್ರಮಂಡಲದಲ್ಲಿ ಅಲ್ಲಿ ನಿನ್ನನ್ನು ಸಾಕ್ಷಾತ್ಕರಿಸಿಕೊಳ್ತಾನೋ ಅವನೇನಾಗ್ತಾನೆ? ಕಾಲಾತೀತನಾಗ್ತಾನೆ, ಕಾಲವನ್ನು ಮೀರಿ ನಿಲ್ತಾನೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಈ ಶ್ಲೋಕದ ತಾತ್ಪರ್ಯ. ಸಾಕು, ಮತ್ತೆ ಮುಂದಕ್ಕೆ ಹೋಗೋಣ. ಈ ಶ್ಲೋಕದಲ್ಲಿ ನೋಡಿ, ಮಧ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಮತ್ತೆ ಪುನಃ ಆ ಷಟ್ಚಕ್ರಕ್ಕೆ ಹೋದರು. ಈಗ ಮತ್ತೆ ಪುನಃ ಹೊರ ಪ್ರಪಂಚಕ್ಕೆ ಅದೇ ಆ ಶಕ್ತಿಯನ್ನು, ತ್ರಿಪುರ ಸುಂದರಿಯನ್ನು ಶಾರದೆಯಾಗಿ ಕಾಣುವಂಥ ಕ್ರಮವನ್ನು ಹೇಳ್ತಾರೆ. ಯಾಕೆ? ಅದು ಒಂದೇ ತುಂಬಿದ್ದು ಅಂತ ಆದಮೇಲೆ ನಾವು ಏನೆಲ್ಲವನ್ನು ನೋಡಿದರೂ ಸಹ ಆವಾವ ದೇವತೆಗಳಲ್ಲಿ ಆಕೆಯ ಶಕ್ತಿಯಿಂದಾಗಿ, ಸಾನ್ನಿಧ್ಯದಿಂದಾಗಿ ಇವರೆಲ್ಲರೂ ಸಹ ಕೆಲಸ ಮಾಡ್ತಾರೆ. ಹಾಗಾಗಿ ಶಾರದೆಯೂ ನೀನೇ. ಆ ಮಾತು ಮತ್ತೆ ಮುಂದೆ ಬರುತ್ತೆ. ಈ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ನಾವು ಹೇಳ್ತೇವಲ್ಲ, ಈ ಮೂರನ್ನೂ ಮೀರಿ ನಿಂತವಳು ನೀನೇ ಅಂತ. ತುರಿಯಾ ಕಾಪಿತ್ವಂ ದುರಧಿಗಮ ನಿಸ್ಸೀಮ ಮಹಿಮ ಅಂತ. ಇಲ್ಲಿ ಶಾರದೆಯು ನೀನೇ ಆಗಿದ್ದೀಯೇ ಎನ್ನುವಂಥ ಮಾತನ್ನು ಈ ಶ್ಲೋಕದಲ್ಲಿ ಆ ತಾಯಿಯನ್ನು ಶಾರದೆಯಾಗಿ ವರ್ಣನೆ ಮಾಡ್ತಾರೆ. ಏನು ಅಂದರೆ, ಶರಜ್ಯೋತ್ಸ್ನಾ ಶುದ್ಧಾಂ ಶಶಿಯುತ ಜಟಾಜೋಟಮಕುಟಾಂ ವರತ್ರಾ ಸತ್ರಾಣ ಸ್ಫಟಿಕ ಘಟಿಕಾ ಪುಸ್ತಕಕರಾಂ ಸಕೃನ್ನತ್ವಾ ನತ್ವಾ ಕಥಮಿವ ಸತಾಂ ಸನ್ನಿದಧತೆ ಮಧುಕ್ಷೀರದ್ರಾಕ್ಷ ಮಧುರಿ ಮಧುರೀಣಾ ಪಣಿತಯ. ಪ್ರತಿಪದಾರ್ಥ. ಹೇ ಭಗವತಿ, ಶರಜ್ಯೋತ್ಸ್ನಾ ಶುದ್ಧಾಂ, ತಾಯಿಯ ಆ ಶಾರದಾ ರೂಪದ ಬಣ್ಣ ಹೇಗುಂಟು ಕೇಳಿದರೆ, ಶರತ್ಕಾಲದ ಜ್ಯೋತ್ಸ್ನಾ ಅಂದರೆ ಬೆಳದಿಂಗಳು. ಬೆಳದಿಂಗಳೇ ಚಂದ. ಅದರೊಳಗೂ ಮೋಡ ಸುತ್ತಕೊಂಡಿದ್ದಾಗ ಬೆಳದಿಂಗಳು ನಮಗಷ್ಟು ಆಹ್ಲಾದವನ್ನು ಕೊಡೋದಿಲ್ಲ. ಈ ಶರತ್ಕಾಲದಲ್ಲಿ ಏನಾಗುತ್ತೆ ಕೇಳಿದರೆ, ಸಾಮಾನ್ಯವಾಗಿ ಆಷಾಢ, ಶ್ರಾವಣ, ಭಾದ್ರಪದ ಈ 3 ಮಾಸಗಳಲ್ಲಿ, ತಿಂಗಳುಗಳಲ್ಲಿ ಸಾಕಷ್ಟು ಮಳೆಯನ್ನು ಸುರಿಸಿ ಮೋಡಗಳೆಲ್ಲ ಆ ನೀರಿನ ಭಾಗವನ್ನು ಕಳ್ಕೊಂಡು ಒಳ್ಳೆ ಬಿಳಿಯಾದ ಅರಳೆಯಂತೆ ಇರ್ತವೆ, ಹತ್ತಿಯಂತೆ ಇರ್ತವೆ, ಅರಳಿಕೊಂಡಿರ್ತವೆ. ಹಾಗಾಗಿ ಶರತ್ಕಾಲದ ವೈಶಿಷ್ಟ್ಯ ಅದು. ಸಾಲದ್ದಕ್ಕೆ ಭೂಮಿಯಲ್ಲಿ ಸರೋವರಗಳೆಲ್ಲ ನೀರಿನಿಂದ ತುಂಬಿ ತುಳುಕ್ತಾ ಇರ್ತವೆ. ಆ ಜ್ಯೋತ್ಸ್ನ ಬೆಳದಿಂಗಳು ಈ ಸರೋವರಗಳಲ್ಲಿ ಬಿದ್ದಾಗ ಅದು ಮತ್ತು ಪುನಃ ಅಲ್ಲೂ ಸಹ ಬೆಳದಿಂಗಳನ್ನು ನಾವು ಅನುಭವಿಸ್ತೇವೆ. ಹಾಗಾಗಿ ಶಾರದೆಯ ಬಣ್ಣ ಹೇಗುಂಟು ಕೇಳಿದರೆ, ಶರಜ್ಯೋತ್ಸ್ನಾ ಶುದ್ಧಾಂ, ಶರತ್ಕಾಲದ ಬೆಳದಿಂಗಳಿನಂತೆ ಶುಭ್ರಳಾಗಿರುವ, ಶಶಿಯುತ ಜಟಾಜೂಟ ಮಕುಟಾಂ, ತಲೆಯಲ್ಲಿ ಚಂದ್ರನನ್ನು ಅಂದರೆ ಚಂದ್ರನ ಒಂದು ಕಲೆಯನ್ನು ನೀನು ನಿನ್ನ ಜಟೆಯಲ್ಲಿ ಮುಡಿದುಕೊಂಡಿದ್ದೀಯೆ.
ಮುಂದಿನ ಶಬ್ದ ವರತ್ರಾಸತ್ರಾಣ ಸ್ಫಟಿಕ ಘಟಿಕಾ ಪುಸ್ತಕ ಕರಾಂ. ನಾವಲ್ಲಿ ತವಹಿ ಚರಣಾವೇವ ನಿಪುಣವು ಅಂತ ನೋಡಿದ್ವಿ. ಅದು ನಾ ಹೇಳಿದ್ದೇನೆ ಸಮಾಧಾನ, ಮತ್ತು ಮುಂದೆ ಬರುತ್ತೆ ಅವ ಪ್ರಶ್ನೆ ಕೇಳಬೇಡಿ ಅಂತ. ಇಲ್ಲಿ ಶಾರದೆಯಾಗಿ ವರ್ಣನೆ ಮಾಡ್ತಿದ್ರಿಂದ ವರತ್ರಾಸತ್ರಾಣ ಸ್ಫಟಿಕ ಘಟಿಕಾ ಪುಸ್ತಕ ಕರಾಂ. ಯಾವ್ಯಾವ ದೇವತೆಯಾಗಿ ವರ್ಣನೆ ಮಾಡ್ತಾರೋ ಆವಾವ ದೇವತೆ ಚಿಹ್ನೆಗಳೆಲ್ಲ ಇರಬೇಕಲ್ಲ. ಯಾಕೆ ಕೇಳಿದರೆ ನನಗೆ ಶಾರದೆ ಇಷ್ಟ, ಇನ್ಯಾರಿಗೋ ಮತ್ತು ಪುನಃ ಲಕ್ಷ್ಮಿ ಇಷ್ಟ, ಇನ್ಯಾರಿಗೋ ಮತ್ತು ಪುನಃ ದುರ್ಗೆ ಇಷ್ಟ, ಇನ್ಯಾರಿಗೋ ಗಣಪತಿ ಇಷ್ಟ, ಇನ್ಯಾರಿಗೋ ವಿಷ್ಣು ಇಷ್ಟ, ಇನ್ಯಾರಿಗೋ ಮತ್ತು ಪುನಃ ಕಾರ್ತಿಕೇಯ ಇಷ್ಟ. ಯಾರ್ಯಾರಿಗೆ ಯಾವ್ಯಾವುದು ಇಷ್ಟವೋ ಅವರು ಇಷ್ಟಪಟ್ಟಿದ್ದನ್ನು ಮಾಡಲಿ. ಆದರೆ ಎಲ್ಲದರೊಳಗಿರುವಂಥ ಶಕ್ತಿ ಮಾತ್ರ ಅದು ಒಂದೇ ಅಂತ. ಅದರಿಂದ ವರತ್ರಾಸತ್ರಾಣ ಸ್ಫಟಿಕ ಘಟಿಕಾ ಪುಸ್ತಕ ಕರಾಂ. ಶಾರದೆಗೆ 4 ಕೈಗಳು. ಆ 4 ಕೈಗಳಲ್ಲಿ 4 ತರಹದ ವಸ್ತುಗಳನ್ನು ಧಾರಣೆ ಮಾಡಿದ್ದಾಳೆ. ವರ ಅಂದರೆ ವರ ಕೊಡುವಂತಹದ್ದು, ಅದನ್ನು ಹಿಡಿದಿದ್ದಾಳೆ. ವರದ ಮುದ್ರೆ. ಮತ್ತು ತ್ರಾಸ ತ್ರಾಣ, ಆಪತ್ತಿನಿಂದ ರಕ್ಷಿಸುವ ಮುದ್ರೆ, ಅಭಯ ಮುದ್ರೆ. ಮತ್ತು ಸ್ಫಟಿಕ ಘಟಿಕಾ, ಸ್ಫಟಿಕ ಮಣಿಯಿಂದ ಕೂಡಿದಂಥ ಜಪಮಾಲಿಕೆ. ಮತ್ತು ಪುಸ್ತಕ ಕರಾಂ, ವಿದ್ಯಾಮುದ್ರೆ. ಪುಸ್ತಕವನ್ನು ಕೈಯಲ್ಲಿ ಹಿಡಿದಾಗ ಅದನ್ನೇ ವಿದ್ಯಾಮುದ್ರೆ ಅಂತ ಕರೀತಾರೆ. ಹೀಗೆ ಧರಿಸಿದ್ದಾಳೆ. ಇಂತಹ ತ್ವಾ ನಿನ್ನನ್ನು ಸಕೃತ್, ಒಮ್ಮೆಯಾದರೂ ಸಹ, ಒಂದು ಸಲವಾದರೂ ಸಹ, ನತ್ವ ನಮಿಸದೇ ಇದ್ದರೆ, ನಮಸ್ಕರಿಸದೇ ಇದ್ದರೆ, ಸತಾಂ ಕವಿಗಳಿಗೆ ಸಜ್ಜನರಿಗೆ, ಮಧು ಕ್ಷೀರ ದ್ರಾಕ್ಷಾ ಮಧುರಿಮ ಧುರೀಣಾ. ಮಧು ಅಂದರೆ ಜೇನುತುಪ್ಪ, ಕ್ಷೀರ ಅಂದರೆ ಹಾಲು, ಮತ್ತು ದ್ರಾಕ್ಷಾ ಅಂದರೆ ದ್ರಾಕ್ಷೆ. ಈ 3ರ ಸಿಹಿಯ ಮಾಧುರ್ಯವು ನಮಗೆ ಗೊತ್ತು. ಇವುಗಳ ಮಧುರಿಮ ಧುರೀಣಾ, ಮಾಧುರ್ಯವನ್ನು ಹೊರುವಂತಹ, ಅಂದರೆ ಈ 3ರ ಮಾಧುರ್ಯವನ್ನು ಹೊತ್ತುಕೊಂಡು ಬರುವಂತಹ ಒಂದು ವಿಶೇಷಣ ಅದು ಯಾವುದು ಅಂದರೆ ಫಣಿತಯ, ವಾಗ್ವೈಖರಿಗಳು, ಮಾತುಗಳು. ಕಥಮಿವ, ಹೇಗೆ ತಾನೇ, ಸನ್ನಿಧತೆ ಉಂಟಾದಾವು. ಅಂದರೆ ಒಬ್ಬ ವಾಗ್ಮಿ ಆಗಬೇಕು ಅಂತ ಬಯಸಬೇಕು ಅಂತಾದರೆ ನಿನ್ನನ್ನು ಶಾರದೆಯ ರೂಪದಲ್ಲಿ ಆರಾಧನೆ ಮಾಡಬೇಕು ಎನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಶರತ್ಕಾಲದ ಬೆಳದಿಂಗಳಿನಂತೆ ನೀನು ಶುಭ್ರ ರೂಪದಲ್ಲಿದ್ದೀಯೆ. ಯಾವ ಆಕಾರದಲ್ಲಿ ಬಂದಾಗ? ಶಾರದೆಯ ಸ್ವರೂಪದಲ್ಲಿ ಬಂದಾಗ. ಆಗ ಮತ್ತೆ ಪುನಃ ನೀನು ಕೈಯಲ್ಲಿ ವರದ ಮುದ್ರೆಯನ್ನು, ಮತ್ತು ಅಭಯ ಮುದ್ರೆಯನ್ನು, ಮತ್ತು ಪುಸ್ತಕವನ್ನು, ಸ್ಫಟಿಕ ಮಾಲೆಯನ್ನು ಸಹ ನೀನು ಹಿಡ್ಕೊಂಡಿರ್ತೀಯ. ಮತ್ತು ಇಂತಹ ನಿನ್ನನ್ನು ಯಾರು ಒಮ್ಮೆಯಾದರೂ ಮನುಷ್ಯರು ನಮಸ್ಕರಿಸಬೇಕು. ಒಮ್ಮೆಯಾದರೂ ನಮಸ್ಕರಿಸದೇ ಇದ್ದರೆ ಅವರಿಗೆ ನೀನು ಶಾರದೆಯ ರೂಪದಲ್ಲಿ ಇದ್ದು ನಿನ್ನ ವಾಕ್ಶಕ್ತಿಯನ್ನು ಅನುಗ್ರಹಿಸುವುದಿಲ್ಲ. ವಾಕ್ಶಕ್ತಿ ಬೇಕೋ, ವಿದ್ಯೆ ಬೇಕೋ, ಈ ರೂಪದಲ್ಲಿ ನಿನ್ನನ್ನು ಆರಾಧನೆ ಮಾಡಬೇಕು. ಆಗೇನಾಗತ್ತೆ ಕೇಳಿದರೆ ಅವರಿಗೆ ಇಂತಹ ಒಂದು ಮಾತಿನ ಚಮತ್ಕಾರ ಸಿದ್ಧಿಸುತ್ತೆ. ಎಂತಹ ಚಮತ್ಕಾರ ಅಂತ ಕೇಳಿದರೆ, ಮಧುಕ್ಷೀರ ದ್ರಾಕ್ಷಾ ಮಧುರಿಮ ಧುರೀಣಾ. ಮಧು ಜೇನುತುಪ್ಪದ ಮಾಧುರ್ಯ, ಮತ್ತು ಕ್ಷೀರ ಹಾಲಿನ ಮಾಧುರ್ಯ, ಮತ್ತು ದ್ರಾಕ್ಷೆಯ ಮಾಧುರ್ಯ. ಈ ಎಲ್ಲ ಸಿಹಿ ಒಂದಕ್ಕಿಂತ ಬೇರೆ ಬೇರೆ ಆಗಿರುತ್ತೆ. ಜೇನುತುಪ್ಪದ ಮಾಧುರ್ಯಕ್ಕಿಂತ ಹಾಲಿನ ಮಾಧುರ್ಯ ಬೇರೆ, ಹಾಲಿನ ಮಾಧುರ್ಯಕ್ಕಿಂತ ದ್ರಾಕ್ಷೆಯ ಮಾಧುರ್ಯ ಬೇರೆ. ಆದರೆ ಈ ಮಾಧುರ್ಯವನ್ನು ನೀವು ಯಾವ ನಾಲಿಗೆಯಿಂದ ಆಸ್ವಾದನೆ ಮಾಡಿದರೋ ಅದೇ ನಾಲಿಗೆಯಿಂದ ಹೇಳಿ ನೋಡೋಣ, ಜೇನುತುಪ್ಪದ ಮಾಧುರ್ಯಕ್ಕಿಂತ ಹಾಲಿನ ಮಾಧುರ್ಯ ಹೇಗೆ ಬೇರೆ, ಹಾಲಿನ ಮಾಧುರ್ಯಕ್ಕಿಂತ ದ್ರಾಕ್ಷೆಯ ಮಾಧುರ್ಯ ಹೇಗೆ ಬೇರೆ ಅಂತ ಹೇಳಿ ನೋಡುವ. ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಅದು ಮನಸ್ಸಿಗೆ ಸಂವೇದ್ಯವಾಗತ್ತೆ, ಅದರ ನಾಲಿಗೆಯಿಂದ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ನಿನ್ನನ್ನು ತಾಯಿಯ ರೂಪದಲ್ಲಿ ಆರಾಧನೆ ಮಾಡ್ತಾ ಹೋದಾಗ
ಅಂಥವನಿಗೆ ಇಂಥ ಒಂದು ಚಮತ್ಕಾರದ ಶಕ್ತಿಯನ್ನು ನೀನು ಕೊಡ್ತೀಯ. ಅಂದರೆ ಅವನ ಹೃದಯಕ್ಕೆ ಮುಟ್ಟತ್ತೆ, ಆಹಾ ಎಂಥ ಆನಂದ ಎನ್ನುವಂತಹ ಆ ವಾಕ್ಶಕ್ತಿಯನ್ನು ನೀನು ಕೊಡ್ತೀಯೆ. ಅದು ಮುಟ್ಟಿದ ಮಾತ್ರಕ್ಕೆ ಅವರಿಗೆ ಹೇಳಲಿಕ್ಕೆ ಬರ್ತದೆ ಅಂತ ಮತ್ತೆ ಪುನಃ ನಿಶ್ಚಯ ಇಲ್ಲ. ಹಾಗಾಗಿ ನಿನ್ನನ್ನು ಈ ಶಾರದೆಯ ರೂಪದಲ್ಲಿ ಆರಾಧನೆ ಮಾಡಿದಾಗ ನೀನು ಅವರಿಗೆ ಇಂಥ ಅದ್ಭುತವಾದಂಥ ಶಕ್ತಿಯನ್ನು ಕೊಡ್ತೀಯೆ, ವಿದ್ಯೆಯನ್ನು ನೀನು ಕರುಣಿಸ್ತೀಯೆ. ಹಾಗಾಗಿ ನಿನ್ನನ್ನು ಶಾರದೆಯ ರೂಪದಲ್ಲಿ ಆರಾಧನೆ ಮಾಡಿದಾಗ ಅವರು ವಿದ್ಯಾಪಾರಂಗತರಾಗ್ತಾರೆ ಎನ್ನುವಂಥ ಸೌಂದರ್ಯ ಲಹರಿ ಏನೇನೋ ಫಲಗಳನ್ನು ಕೊಡುವಂಥದ್ದು. ಅದರೊಳಗೆ ಈ ಶ್ಲೋಕ ನೋಡಿದರೆ ನಮಗೆ ಗೊತ್ತಾಗುತ್ತೆ ಇದು ನೇರ ಯಾವುದನ್ನು ಇಟ್ಟುಕೊಂಡು ಹೇಳಿತ್ತು ಅಂತ. ಶಾರದೆಯಾಗಿ ವರ್ಣನೆ ಮಾಡ್ತಾನೆ. ಹಾಗಾಗಿ ಆಕೆಯನ್ನು ನಾವು ಶಾರದೆಯಾಗಿ ಆರಾಧನೆ ಮಾಡೋಣ. ನಾಳೆ ದಿವಸ 6:15 ಸೇರೋಣ. ಎಷ್ಟು ಆಗುತ್ತೋ ಅಷ್ಟನ್ನು ನೋಡಿ ನಾಳೆ ದಿವಸ ಈ ಕಂತಿಗೆ ಒಂದು ಮುಕ್ತಾಯವನ್ನು ಹೇಳೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.